ಎಲ್ಲರಿಗೂ ಶುಭ ಸಂಜೆ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಬಿಫೋರ್ ಈ ಕಾರ್ಯಕ್ರಮ ಪ್ರಾರಂಭಿಸಕ್ಕೆ ಮುಂಚೆ ನಮ್ಮ ಪ್ರಿಯತಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಅವರಿಗೂ ಮತ್ತು ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಆದ ಮದರ್ ಬಾಬಾಜಿ ಅವರಿಗೂ ಪ್ರತ್ಯೇಕ ಹೃತ್ಪೂರ್ವಕ ನಮನಗಳು ಸಲ್ಲಿಸಿದ ಕಾರ್ಯಕ್ರಮ ಪ್ರಾರಂಭಿಸಿ. ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಕಾರ್ಡ್ಸ್. ಸೊ ಇಷ್ಟವರೆಗೂ ಅದ್ಭುತವಾದ ಧ್ಯಾನದಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಅದ್ಭುತವಾದ ಧ್ಯಾನ ಮಾಡಿದ್ದೀವಿ. ಈಗ ಮುಂದಿನ ಜ್ಞಾನವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈಗಾಗಲೇ ಈ ಅಂಶದಲ್ಲಿ ಕನಸುಗಳ ಈ ಇಂಟರ್ಪ್ರಿಟೇಷನ್ ವಾಕ್ಯನ ಬಗ್ಗೆ ಈಗಾಗಲೇ ಒಂದು ಕ್ಲಾಸ್ ನಾವು ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಸೊ ಆ ಕ್ಲಾಸಲ್ಲಿ ಏನೇನು ತಿಳ್ಕೊಂಡಿದ್ದೀವಿ ಅನ್ನೋದು ಒಂದ್ಸರಿ ಮನನ ಮಾಡಿಕೊಡೋಕ್ಕೆ ಪ್ರಯತ್ನ ಮಾಡೋಣ. ಓಕೆ, ನೀವು ತಯಾರಾಗಿದ್ದೀರಾ ಮನನ ಮಾಡ್ಕೊಡೋಕ್ಕೆ? ಸರ್, ಒಂದೇನಂದ್ರೆ ಈ ಕ್ಲಾಸ್ ಅಲ್ಲಿ ಕನಸುದು ಆಗ್ಲಿಲ್ಲ ಸರ್. ಆ ದಿನ ತಮ್ಮ ಕ್ಲಾಸ್ ಮಿಸ್ ಆಗಿದೆ. ಓಕೆ, ಲಾಸ್ಟ್ ಮಂಡೇ ತಾವು ಔಟ್ ಆಫ್ ಸ್ಟೇಷನ್ ಇದ್ರಿ. ಓಕೆ, ಅಂದ್ರೆ ನಿಮ್ಗೆ ಕನಸುಗ ಸ್ಟಾರ್ಟೇ ಮಾಡಿಲ್ಲ ನಾವು. ಆಗ ಒಂದು ಬಂದಿಲ್ಲ ಸರ್ ಆಕ್ಚುಲಿ. ಓಕೆ, ದೆನ್ ಯು ಆರ್ ನ್ಯೂ ಟು ದ ಸಬ್ಜೆಕ್ಟ್. ಎಸ್ ಸರ್. ಬಟ್ ಬೆಳಗ್ಗೆ ಆಗಿದೆಲ್ಲ? ಬೆಳಗ್ಗೆ ಆಗಿತ್ತು. ಎಸ್ ಸರ್, ಬೆಳಗ್ಗೆ ಆಗಿತ್ತು. ಓಕೆ, ಬೆಳಗ್ಗೆ ಆಗಿರೋದು ಸ್ವಲ್ಪ ಗೊತ್ತಿರ್ತದಲ್ಲ, ಜನ ಯಾರ್ಯಾರು ಅಟೆಂಡ್ ಆಗಿರ್ತಿರೋ. ಯಾರು ಅಟೆಂಡ್ ಆಗಿದ್ರಿ ಬೆಳಗ್ಗೆ ಸಬ್ಜೆಕ್ಟ್ ಅಲ್ಲಿ ಕನಸುಗಳದು? ಸುಮಾರು ಜನ ಅಟೆಂಡ್ ಆಗಿರ್ತಾರೆ. ಓಕೆ, ಸೊ ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ಸ್ ಹೇಳಿ ನೋಡೋಣ ಎಷ್ಟು ಅರ್ಥ ಆಗಿದೆ ನೋಡೋಣ. ಆಲ್ರೆಡಿ ಅಟೆಂಡ್ ಆಗಿರೋರು. ಓಕೆ, ಆಯ್ತು. ಸೊ ನಾವು ಎಸ್ಪೆಷಲಿ ಕನಸುಗಳಾಗೋದು ಯಾವಾಗ? ನಿದ್ದೆದಲ್ಲಿ ಆಗತ್ತೆ. ಓಕೆ, ಸ್ಲೀಪ್, ವೈಲ್ ಸ್ಲೀಪಿಂಗ್ ಡ್ರೀಮ್ಸ್ ವಿಲ್ ಕಮ್. ಅದಕ್ಕೋಸ್ಕರ ಫಸ್ಟ್ ಸ್ಲೀಪ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಅಂತ ನಾವು ಸಬ್ಜೆಕ್ಟ್ ಕೊಟ್ಟಿದ್ವಿ ಬೆಳಗ್ಗೆ. ಐ ಥಿಂಕ್ ಬೆಳಗ್ಗೆ ಸಬ್ಜೆಕ್ಟ್ ಅಲ್ಲಿ ಬೆಳಗ್ಗೆಯಲ್ಲಿ ಕೊಟ್ಟಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ರೈಟ್. ಸೊ ಆಯ್ತು, ನೋ ಪ್ರಾಬ್ಲಮ್. ಬೆಳಗ್ಗೆ ಆದ್ರೂ ಸಾಯಂಕಾಲ ಆದ್ರೂ ಸೇಮ್ ಕನ್ನಡ ಸೆಷನ್ ಆಗಿದೆ ಅದು. ಸೊ ಅವಾಗ ನಿದ್ದೆದಲ್ಲಿ ಕನಸುಗಳು ಬರ್ತಾವಲ್ಲ, ಅದಕ್ಕೋಸ್ಕರ ನಿದ್ದೆ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಅಂತ ಒಂದು ಸಬ್ಜೆಕ್ಟ್ ಕೊಟ್ಟಿದ್ವಿ. ಫಸ್ಟ್ ಆ ನಿದ್ದೆ ಅನ್ನೋದು ಹೇಗೆ ಆಗ್ತದೆ, ಪ್ರತಿಯೊಂದು ಮನುಷ್ಯನಿಗೆ ಈ ನಿದ್ದೆ ಯಾವ ರೀತಿಯಲ್ಲಿ ನಡೀತದೆ ಇಡೀ ನೈಟ್ ಅನ್ನೋದು ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ವಿ. ಸೊ ಮೋಸ್ಟ್ಲಿ ನಿಮ್ಗೆಲ್ಲರ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಆಯ್ತು, ಈಗ ಹೇಳ್ಬೋದಾ ಸ್ವಲ್ಪ ಜನ? ಸೊ ನಿದ್ದೆ ಎಷ್ಟು ಸೈಕಲಲ್ಲಿ ನಡೀತದೆ? ಹ್ಯಾಂಡ್ ರೈಸ್ ಮಾಡಿ. ಪ್ರಶ್ನೆಗಳು ಕೇಳ್ತೀನಿ, ಉತ್ತರ ಕೊಡಬೇಕು. ನೀವು ಬೆಳಗ್ಗೆ ಕೇಳಿಸ್ಕೊಂಡಿದ್ರೆ ನಿಮ್ಮ ಹತ್ರ ಉತ್ತರ ಇರಬೇಕು. ಆಯ್ತಾ? ಒಂದು ಅದ್ಭುತವಾದ ಸಬ್ಜೆಕ್ಟ್ ಅದು, ಈಗಾಗಲೇ ಹೇಳಿದ್ದೀನಿ ನಾನು. ಆಯ್ತಾ? ಮತ್ತೆ ಅದು ನಿಮಗೆ ರಿಪೀಟ್ ಮಾಡ್ಬೇಕಂದ್ರೆ ಮಾಡ್ತೀವಿ, ಇಲ್ಲ ಅಂದ್ರೆ ನಿಮಗೆ ಗೊತ್ತಿದ್ರೆ ಇನ್ನು ಮುಂದಕ್ಕೆ ಹೋಗ್ತೀವಿ ಅಷ್ಟೇ. ನನಗೆ ಗೊತ್ತಿದ್ದಾಗೆ 3 ಸರ್. 3 ಇಲ್ಲ. ನೆಕ್ಸ್ಟ್ ಇನ್ ಸ್ವಲ್ಪ ಯಾರಾದ್ರು? ಲಕ್ಷ್ಮೀಬಾಯಿ ಮ್ಯಾಮ್. ಯಾ, ಒಮ್ಮೆ ಮಾತಾಡಿ ಮ್ಯಾಮ್. 5 ರಿಂದ 7 ಆಗುತ್ತೆ. ಇದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಮ್ಯಾಮ್. ನೆಟ್ವರ್ಕ್ ಕರೆಕ್ಟ್ ಆಗಿ ಇಟ್ಕೊಳ್ಳಿ. 5 ರಿಂದ 7. 5 ರಿಂದ 7. 5 ರಿಂದ 7. 4 ರಿಂದ 7 ಅಂತ ಹೇಳಿದ್ವಿ. ಆಯ್ತು, ಸಂತೋಷ. ನೆಕ್ಸ್ಟ್ ವೇದಾವತಿ ಮ್ಯಾಮ್. ಸಾಕು, ಅದು ಒಂದು ಆನ್ಸರ್ ಬಂತು ಅದು. ಓಕೆ, ಸೊ ಇದರಲ್ಲಿ ಒಂದು ಸೈಕಲ್ ಅಂದ್ರೆ 4 ರಿಂದ 7 ಸೈಕಲ್ಸ್ ಅಂತ ಹೇಳಿದ್ವಿ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದ್ರೆ, ನೀವು ಎಷ್ಟು ನಿದ್ದೆ ಮಾಡ್ತೀರಾ, ನಿಮ್ಮ ನಿದ್ದೆ ಸಮಯ ಎಷ್ಟು, ಡ್ಯೂರೇಷನ್ ಆಫ್ ದ ಸ್ಲೀಪ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಈ ರೀತಿಯಲ್ಲಿ 4 ರಿಂದ 7 ಸೈಕಲ್ ಆಗುವಾಗ ಒಂದು ಸೈಕಲ್ ಅಲ್ಲಿ ಎಷ್ಟು ಹಂತಗಳಲ್ಲಿ ಎಷ್ಟು ಸ್ಟೇಜಸ್ ಇರುತ್ತೆ ಸ್ಲೀಪ್? ಯಾರು ಹೇಳ್ತೀರಾ? ಹ್ಯಾಂಡ್ ರೈಸ್ ಮಾಡಿ. ಒಂದು ಸೈಕಲ್ ಸ್ಲೀಪ್ ಮಾಡಿದ್ರೆ ಆ ಸೈಕಲ್ ಅಲ್ಲಿ 4 ರಿಂದ 7 ಒಂದು ಸೈಕಲ್ ಸ್ಲೀಪ್ ಅಲ್ಲಿ ಎಷ್ಟು ಸ್ಟೇಜಸ್ ಇದೆ ನಿದ್ದೆ? ವೇದಾವತಿ ಮೇಡಮ್ ಮಾತಾಡಿ. ಸರ್ 2 ಸರ್. 2 ತಪ್ಪು. ನೆಕ್ಸ್ಟ್ ಸರ್, ಏನ್ ಸರ್ ಕ್ವಶನ್ ಏನ್ ಸರ್? ಸೊ 4 ರಿಂದ 7 ಸೈಕಲ್ಸ್ ನಿದ್ದೆ ನಡೀತದೆ ಟೋಟಲ್ ನಿದ್ದೆ ಅರೌಂಡ್
ಡಿಪೆಂಡ್ಸ್ ಆನ್ 4 to 7 hours ನೀವು ಎಷ್ಟು ನಿದ್ದೆ ಮಾಡ್ತೀರಾ ಅಂತ ಇಂಪಾರ್ಟೆಂಟ್ ಆಯ್ತಾ. ಹ್ಮ್ ಸೊ 6 ಅದು to 8 4 to 7 ಸೈಕಲ್ಸ್ ಅಲ್ಲಿ ಒಂದು ಸೈಕಲ್ ಅಲ್ಲಿ ನಿದ್ದೆ ಎಷ್ಟು ಫೇಸಸ್ ಅಲ್ಲಿ ನಡೀತದೆ ಅಷ್ಟೇ ಕ್ವಶನ್. ಜ್ಯೋತಿ ಮೇಡಮ್ ಇಲ್ಲಿ ಯಾರು ಇದ್ದಾರೆ, ಫೋಟೋ ಆನ್ ಮಾಡ್ಕೊಂಡ್ರು ಸಿಕ್ಬಿಡ್ತಾರೆ ಈಗ ಅಷ್ಟೇ, ಮಿಕ್ಕಿದವರೆಲ್ಲ ಫೋಟೋ ಇದು ಹಿಡಿತಾರೆ, ಅದೇ ಪ್ರಾಬ್ಲಮ್. ಅಲ್ವಾ? ಫೇಸ್ 3 and 4. ಅದಕ್ಕೆ ಯಾರು ಫೋಟೋ ಆನ್ ಮಾಡ್ತಾ ಇಲ್ಲ, ಮತ್ತೆ ಯಾಕೆ ಸುಮ್ಮನೆ ತಲೆನೋವು ಅಂತ ಹೇಳ್ಬಿಟ್ಟು. 4ರಿಂದ 6 ಬಾರಿ ಕನಸುಗಳ ಹಂತ ಸರ್. ರೆಮ್ ಅಲ್ಲ, ತಪ್ಪು ತಪ್ಪು. ಯಾರು ನೆಕ್ಸ್ಟ್ ನೆಕ್ಸ್ಟ್ 3 to 4. Deep sleep. ಎಷ್ಟು ಹಂತಗಳಾಗತ್ತೆ, ಎಷ್ಟು ಸ್ಟೇಜ್ ಅಲ್ಲಿ ನಡೀತದೆ. ಜ್ಯೋತಿ ಅವರು ಮತ್ತೆ ಇಲ್ಲಿ ಸ್ಯಾಮ್ಸಂಗ್ SM A236 ಅಂತ ಒಬ್ರು ಹಾಕೊಂಡಿದ್ದಾರೆ, ಹೆಸರಿಲ್ಲ. ಸುಮಿತ್ರಾ ಅವರಂತ ಒಬ್ರು ಓಪನ್ ಮಾಡಿದ್ದಾರೆ ವಿಡಿಯೋ, ಅವ್ರಿಗೆ ಆನ್ಸರ್ ಗೊತ್ತಿರ್ಬೋದು. ಸುಮಿತ್ರಾ ಮ್ಯಾಮ್ ಹೇಳ್ತೀರಾ? ಇಲ್ಲ. ಇಲ್ಲ. ಹಾ, 3 and 4 phase. ಯಾಕೆ ಯಾರು ಅಟೆಂಡ್ ಆಗಿಲ್ಲ ಬೆಳಗ್ಗೆ ಕ್ಲಾಸ್? ಬೆಳಗ್ಗೆ ಕ್ಲಾಸ್ ಯಾರು ಅಟೆಂಡ್ ಆಗಿಲ್ಲ ಹಾಗಾದ್ರೆ? 5 ಡಿಫರೆಂಟ್ ಇದೆ ಸರ್ ಫೇಸ್. ಇವರಲ್ಲಿ ಇದಾರಲ್ಲ, ಶಶಿಕಲಾ ಮೇಡಮ್ ಎಲ್ಲ ಇದ್ದಾರೆ ಇದರಲ್ಲಿ. ಸರ್ 5 phases. 5 phases ಕರೆಕ್ಟ್. ಎಸ್, ಡನ್, ಕರೆಕ್ಟ್. ಅದು 5 phases ಕರೆಕ್ಟ್. ಓಕೆ, 5 phases ಆಗಿದೆಲ್ಲ. 5 phases ಅಲ್ಲಿ ಏನೇನು ಆ 5 phases ಹೇಳ್ಬೋದಾ? ಆ 5 phases ಯಾವುದು ಕ್ವಶನ್ ಅದು. ನೆಕ್ಸ್ಟ್ ಹ್ಯಾಂಡ್ ರೈಸ್ ಮಾಡಿ. ಸಬ್ಜೆಕ್ಟ್ ತಿಳ್ಕೊಂಡೋದು ಯಾವುದು ಟೈಮ್ ಪಾಸ್ ಅಲ್ಲ. ನಾನು ಈಗಾಗಲೇ ಹೇಳಿದೆ, ಸ್ವಾಧ್ಯಾಯ ತುಂಬ ಸ್ಟ್ರಿಕ್ಟಾಗಿ ಕಲಿಬೇಕು. ತುಂಬ ಸ್ಟ್ರಿಕ್ಟಾಗಿ ಪ್ರತಿಯೊಂದು ಕಲಿಬೇಕು. ನಾವು ನೋಟ್ ಮಾಡ್ಕೋಬೇಕು. ನಾವೆಲ್ಲ ವಿದ್ಯಾರ್ಥಿಗಳು ನೋಟ್ ಮಾಡ್ಕೋಬೇಕು. ವಿ ಆರ್ ಆಲ್ ಸ್ಟೂಡೆಂಟ್ಸ್, ಇಟರ್ನಲ್ ಸ್ಟೂಡೆಂಟ್ಸ್. ಈ ಒಂದು ಲೈಫೇ ಅಲ್ಲ, ಇಡೀ ಎಲ್ಲ ಜನ್ಮಗಳಲ್ಲಿ ನಾವು ಸ್ಟೂಡೆಂಟ್ಸ್ ಅಷ್ಟೇ. ನಾವು ಯಾರು ಪಂಡಿತರಲ್ಲ, ಪಾಂಡಿತ್ಯವನ್ನು ಹೊಂದಿಲ್ಲ. ಕೊನೆಯವರೆಗೂ ಈಶ್ವರನು ಸಹ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ, ಧ್ಯಾನ ಮುಗ್ದಿಲ್ಲ. ಅರ್ಥ ಆಯ್ತಾ? ನಮಗೂ ಅಷ್ಟೇ, ಧ್ಯಾನ ಮುಗ್ದಿಲ್ಲ, ಜ್ಞಾನ ಮುಗ್ದಿಲ್ಲ. ಅದಕ್ಕೋಸ್ಕರ ಪೆನ್ನು ಬುಕ್ಕು ತಗೊಂಡು ಚೆನ್ನಾಗಿ ವಿಡಿಯೋ ಓಪನ್ ಮಾಡಿಕೊಂಡು, ವಿಡಿಯೋ ಬಂದಮೇಲೆ ನೋಟ್ ಮಾಡಿಕೊಂಡು ಮತ್ತೆ ಈ ಥರ ಕ್ಲಾಸ್ ಬರಬೇಕಿಲ್ಲ ಅಂದರೆ ನೋಡಿ, ನಾವು ಯಾವಾಗನ್ನ ಬಂದರೆ ಖಂಡಿತ ನೀವು ಸಿಗಾಕ್ಕೊಂತೀರಿ ಅಲ್ವಾ? ಪ್ರಶ್ನೆಗಳು ಬರ್ತವೆ, ಆನ್ಸರ್ ಬರಲ್ಲ, ಹಿಂಗಾಗ್ಬಿಡ್ತದೆ. ಅದು ಆಗ್ಬಾರ್ದು ಅಂತಾನೆ ಪದೇ ಪದೇ ನಾನು ಹೇಳಿರೋದು. ಜಯಶ್ರೀ ಪೂಜಾರಿ, ನೀವು ಆನ್ ಮಾಡಿದ್ರಿಮ್ಮ, Sleep phase. ಮಾತಾಡಿ. ಆಯ್ತು, ಇದು ತಿಳ್ಕೊಂಡಿಲ್ಲ ಅಂದ್ರೆ ಯಾಕೆ ತಿಳ್ಕೊಂಡಿಲ್ಲ ಅಂತ ಹೇಳ್ಬೋದಾ? ಅಂದ್ರೆ ವಿಡಿಯೋದಲ್ಲಿ ನೋಡಿಲ್ಲ ಅಂತನಾ? 5 phases, 5 phases ಆಫ್ ಸ್ಲೀಪ್. 5 ಹಂತಗಳಲ್ಲಿ ನಿದ್ದೆ ನಡೀತದೆ ಒಂದು ಸೈಕಲ್ ಅಲ್ಲಿ. ಹೇಳಿಮ್ಮ. 1 and 2 light sleep sir. 1 and 2 light sleep. ರಾಂಗ್. 1 is light, 1 is sleep, second deep sleep. ಇಲ್ಲ, ರಾಂಗ್. ಜ್ಯೋತಿ ಅವರು ಕ್ಲಾಸ್ ಅಟೆಂಡ್ ಮಾಡಿಲ್ಲ, ಒಳ್ಳೆ ಆನ್ಸರ್. ಮತ್ತೆ ಏನು ಕೇಳೋದಿಲ್ಲ, ಮತ್ತೆ ಸುಮ್ಮನೆ ತಂಟೆ ಯಾಕೆ ಅಂತ ಹೇಳ್ಬಿಟ್ಟು ಕ್ಲಾಸ್ ಅಟೆಂಡ್ ಆಗಿಲ್ಲ ಅಂತ ಹಾಕ್ಬಿಟ್ರು ಅವರು. ನೆಕ್ಸ್ಟ್ ಯಾರು? ಮೋಹನ್ HB ಕುಮಾರ್ ಅಂತ ವಿಡಿಯೋ ಆನ್ ಮಾಡಿದ್ರೆ ಹೇಳ್ಬೋದಾ? ತಾವು ಅಟೆಂಡ್ ಆಗಿದ್ರಾ? ಇಲ್ಲ. ಸರ್ ಹ್ಯಾಂಡ್ ರೈಸ್ ಮಾಡಿ ಸರ್, ಕೊಡ್ತೇನೆ ಅನ್ಮ್ಯೂಟ್. ನಾನು ಸರ್ ಅಡ್ಮಿಟ್ ಕೊಟ್ಟಿದ್ದೇನೆ. ಹೌದಾ ಸರ್? ಓಕೆ. ವಿಡಿಯೋ ಆನ್ ಮಾಡಿದ್ರು, ಅದಕ್ಕೆ ಕೇಳ್ತಾ ಇದ್ವಿ. ಅವ್ರದ್ದು ಅಡ್ಮಿಟ್ ಆಗ್ತಾ ಇಲ್ಲ ಅನ್ಮ್ಯೂಟ್ ಆಗ್ತಾನೆ. ನೋಡಿ. ಈಗ ನಾನು ಬೆಳಗ್ಗೆ ಕ್ಲಾಸ್ ಆಗಿದೆ, ಅದು ಪಾರ್ಟ್ 1 ಅಂತ ಅನ್ಕೊಂಡೆ.
ಈಗ ಪಾರ್ಟ್ 2 ಮುಂದಕ್ಕೆ ಹೋಗೋಕೆ ಕಷ್ಟ ಆಗ್ತದೆ ಇದು ಈ ಥರ ಇದ್ರೆ. ಅವ್ರು ಅಟೆಂಡ್ ಆಗಿಲ್ಲ ಅಂತ. ಓಕೆ. No, I don't know. ಹ್ಮ್ ಆಯ್ತಾ. ಓಕೆ, ಇನ್ಯಾರಾದ್ರೂ ಹೇಳ್ಬೋದಾ ಇದರಲ್ಲಿ? ಯಾರು ಇಲ್ಲ, ಮೋಸ್ಟ್ಲಿ ಯಾರಿಲ್ಲ. ಇಲ್ಲಿ ಎಷ್ಟು ಜನ ಇದ್ದೀರಿ? 59. ಆದರೆ ಇದರಲ್ಲಿ ಒಬ್ರಿಗೂ ಪೂರ್ತಿ ಮಾಹಿತಿ ಇಲ್ಲ ಅಂತ ಅರ್ಥ ಆಗ್ತಾ ಇದೆ ನಮಗೆ. ಆಯಿತು. ಈಗ ಸ್ನೇಹಿತರೆ, ಈ ಕನಸುಗಳ ಬಗ್ಗೆ ಮತ್ತೊಂದು ಸರಿ ಹೇಳ್ತೀವಿ, ಆಯಿತಾ? ಆದರೆ ಪದೇ ಪದೇ ಎಷ್ಟು ಹೇಳ್ಸ್ಕೊಂಡ್ರೂ ಪ್ರಯೋಜನ ಇಲ್ಲ. ನಿಮಗೆ ವಿಡಿಯೋ ಬರುವಾಗ ನೀವು ನೋಡಬೇಕಾಗತ್ತೆ. ನೀವು ವಿಡಿಯೋ ನೋಡಿ ಅರ್ಥ ಮಾಡಿಕೊಂಡು ಚೆನ್ನಾಗಿ ತಿಳ್ಕೊಂಡು ನೀವು ನಿಮ್ಮ ಓನ್ ಅನಾಲಿಸಿಸ್ ಮಾಡಿಕೊಂಡು ಕ್ಲಾಸ್ ಬರಬೇಕು. ನಮ್ಮ ಕ್ಲಾಸಲ್ಲಿ ಎಲ್ಲರೂ ಒಂದು ರೀತಿಯಲ್ಲಿ ಮಾತಾರ್ ಫೌಂಡೇಶನ್ ವೇದಿಕೆಯಲ್ಲಿ ನೀವೆಲ್ಲರೂ ಮಾಸ್ಟರ್ಸ್ ಆಗಬೇಕು ಅಂತ ನಮ್ಮ ಆಸೆ ಇದೆ, ಆಯಿತಾ? ನೀವು ಜಸ್ಟು ಕೇಳಿಸ್ಕೊಂತೀವಿ ಬಿಟ್ಬಿಡ್ತೀವಿ ಅಂತಂದರೆ ಏನು ಪ್ರಯೋಜನ ಇದೆ ಹೇಳಿ? ನೀವು ಧ್ಯಾನ ಮಾಡಲೇಬೇಕು. ಧ್ಯಾನ ಎಷ್ಟು ಡೀಪಾಗಿ ಮಾಡ್ತೀರೋ ಅಷ್ಟು ಒಳ್ಳೆಯದು. ಅದೇ ರೀತಿಯಲ್ಲಿ ನೀವು ಜ್ಞಾನ ತಿಳ್ಕೋಬೇಕು, ಆಯಿತಾ? ಧ್ಯಾನದಿಂದ ನೋಡಿ ನಮ್ಗೇನಾಗುತ್ತೆ, ಧ್ಯಾನದಿಂದ ಶಕ್ತಿ ಬರುತ್ತೆ ಅಲ್ವಾ? ಧ್ಯಾನದಿಂದ ಅರಿವು ಬರುತ್ತೆ, ಧ್ಯಾನದಿಂದ ಸಾಕ್ಷಿ ಭಾವ ಸ್ಥಿತಿ ಬರುತ್ತೆ, ನಾವು ಯಾರು ಅಂತ ಅರ್ಥ ಆಗತ್ತೆ. ಅದು ಅಫ್ಕೋರ್ಸ್ ಉತ್ತಮವಾದದ್ದು. ಆದರೆ ಜ್ಞಾನ ಇಲ್ಲದ್ರೆ ಏನಾಗತ್ತಂದರೆ ನಮ್ಮ ಆಂತರಿಕ ಪ್ರಜ್ಞೆ ಹೆಚ್ಚಾಗಲ್ಲ, ಕಾನ್ಷಿಯಸ್ನೆಸ್ ಎಕ್ಸ್ಪ್ಯಾಂಡ್ ಆಗಲ್ಲ, ಆಯಿತಾ? ಸೊ ನಮ್ಮ ಒಳಗಡೆ ಇರುವಂಥ ಆಂತರಿಕ ಪ್ರಜ್ಞೆ ನಿಜವಾದ ವಿಸ್ತಾರವಾಗಿ ಆಗಬೇಕು ಅಂತಂದರೆ, ಆಯಿತಾ, ನಮ್ಮಲ್ಲಿ ಗೊಂದಲಗಳು ತೊಲಗೋಬೇಕು ಅಂತಂದರೆ, ಈಗ ಧ್ಯಾನ ಮಾಡಬೇಕಂದ್ರೂ ಒಂದು ರೀತಿಯಲ್ಲಿ ನಮಗೆ ಅನೇಕ ಗೊಂದಲಗಳಿರ್ತದೆ ಮನಸ್ಸಲ್ಲಿ, ಆಯಿತಾ? ಮನಸ್ಸಲ್ಲಿ ಗೊಂದಲ ಇಟ್ಕೊಂಡು ಒಂಥರ ಕನ್ಫ್ಯೂಷನ್ಸು, ಆಂದೋಲನೆ, ಭಯ, ಇಂಥವೆಲ್ಲ ಅನೇಕ ಭಾವೋದ್ವೇಗಗಳಿಟ್ಕೊಂಡು, ಸಂಶಯಗಳಿಟ್ಕೊಂಡು, ಪ್ರಶ್ನೆಗಳಿಟ್ಕೊಂಡು ಧ್ಯಾನ ಕುದುರೋದಿಲ್ಲ. ಧ್ಯಾನ ಕುದುರಬೇಕಂದ್ರೆ ಚೆನ್ನಾಗಿ ಆಗಬೇಕು ಅಂತಂದರೆ ಇವೆಲ್ಲ ಹೋಗ್ಬೇಕು. ಅದಕ್ಕೂ ಜ್ಞಾನ ಸಂಪೂರ್ಣ ಸಹಕಾರ ಕೊಡುತ್ತೆ. ಅದಕ್ಕೆ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಅತಿ ಮುಖ್ಯವಾದದ್ದು. ಯಾವಾಗ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯದಲ್ಲಿ ಅನೇಕ ವಿಷಯಗಳು ತಿಳಿ ಬರ್ತದೋ ಆವಾಗ ನಮಗೆ ಅನೇಕ ಸಂಶಯಗಳು ತೊಲಗೋಗುತ್ತೆ. ಮನಸ್ಸು ಮಾಲಿನ್ಯವನ್ನು ತೊಲಗಿಸ್ಕೊತೀವಿ. ಫಸ್ಟ್ ಮನಸ್ಸನ್ನು ಸ್ವಚ್ಛಗೊಳಿಸ್ಕೊತೀವಿ, ಮನಸ್ಸನ್ನು ಶುದ್ಧೀಕರಣ ಮಾಡ್ಕೊತೀವಿ. ಆವಾಗ ಮನಸ್ಸು ಕುದುರುತ್ತೆ. ಮನಸ್ಸು ಯಾವಾಗ ಶುದ್ಧೀಕರಣ ಸ್ವಚ್ಛಗೊಳಿಸ್ಕೊತೀವಿ ಆವಾಗ ಅದೇ ಧ್ಯಾನದ ಸ್ಥಿತಿ. ಧ್ಯಾನ ಅನ್ನೋದು ಪ್ರತ್ಯೇಕವಾಗಿ ಮಾಡೋದೇನು ಬೇಕಾಗಿಲ್ಲ. ಧ್ಯಾನ ಮಾಡೋದು ಅಂತಲ್ಲ, ಧ್ಯಾನ ಆಗುವಂಥದ್ದು. ಧ್ಯಾನ ಮಾಡ್ತೀವಿ ಅಂತ ಯಾರನ್ನ ಅನ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ. ಧ್ಯಾನ ಅನ್ನೋದು ಮಾಡೋದಲ್ಲ, ಧ್ಯಾನ ಅನ್ನೋದು ಆಗೋದು. ನಮ್ಮಲ್ಲಿ ಆಗ್ಬೇಕದು ಆಟೋಮೆಟಿಕ್ ಆಗಿ. ಕೂತ್ಕೊಂಡ್ರೆ ಧ್ಯಾನ ಅಲ್ವಾ, ಮಾತಾಡಿದ್ರೆ ಧ್ಯಾನ, ವಾಕಿಂಗ್ ಮಾಡ್ತಾ ಇದ್ರು ಧ್ಯಾನ, ಆಯ್ತಾ, ಬರಿತಾ ಇದ್ರು ಧ್ಯಾನ, ನಿದ್ದೆ ಮಾಡ್ತಾ ಇದ್ರು ಧ್ಯಾನ, ಯೋಗ ನಿದ್ರೆ, ಆಯ್ತಾ? ಇಂಥದ್ದು ಸ್ಥಿತಿ. ಆ್ಯಕ್ಚುಲ್ ಅದು ಕರೆಕ್ಟಾಗಿ ಸ್ಥಿತಿ. ನಾವು ಅನ್ಕೋಬೋದು ನಾವು ಕೂತ್ಕೊಂಡು ಕಣ್ಣುಗಳು ಮುಚ್ಕೊಂಡು ಶ್ವಾಸ ಮೇಲೆ ಗಮನ ಇಟ್ಟರೆ ಅದೇ ಧ್ಯಾನ ಅಂತ. ಅಲ್ಲ, ಅದು ಧ್ಯಾನದ ಪ್ರಕ್ರಿಯೆ, ಶ್ವಾಸ ಪ್ರಕ್ರಿಯೆ ಅಷ್ಟೇ. ದಟ್ ಈಸ್ ನಾಟ್ ದ ಮೆಡಿಟೇಷನ್, ಇಟ್ ಈಸ್ ದಿ ಪ್ರೋಸೆಸ್, ಅಬ್ಸರ್ವೇಷನ್ ಆಫ್ ದ ಬ್ರೆತ್ ದಟ್ ಲೀಡ್ಸ್ ಟು ಮೆಡಿಟೇಷನ್, ದಟ್ ಟೇಕ್ಸ್ ಯು ಟು ದ ಮೆಡಿಟೇಷನ್. ಅರ್ಥ ಆಯ್ತಾ? ಆ ರೀತಿಯಲ್ಲಿ ಸೊ ಧ್ಯಾನ ಅನ್ನೋದು ಧಿ ಪ್ಲಸ್ ಯಾನ ಅಂತ ಅನ್ಕೋಬೋದು ಸಂಸ್ಕೃತ ಪದದಲ್ಲಿ. ಬುದ್ಧಿ ಜೊತೆಗೆ ಯಾನ ಮಾಡೋದು, ಇಲ್ಲಾಂದರೆ ಸೂಕ್ಷ್ಮ ಶರೀರ ಸಮುದಾಯ ಜೊತೆಗೆ ನಮ್ಮ ಪ್ರಯಾಣವನ್ನು ಸಾಗಿಸೋದು, ಅದೇ ಧ್ಯಾನ ಅಂತ ಸಂಸ್ಕೃತದಲ್ಲಿ ಪದ ಅದು ಅಷ್ಟೇ. ದೇರ್ ಇಸ್ ನೋ ಈಕ್ವಲೆಂಟ್ ವರ್ಡ್ ಫಾರ್ ದ ಧ್ಯಾನ ಇನ್ ಇಂಗ್ಲಿಷ್. ದೇರ್ ಇಸ್ ಎ ವರ್ಡ್ ದಟ್ ಈಸ್ ಕಾಲ್ಡ್ ಮೆಡಿಟೇಷನ್. The meaning is contemplation. The meaning of the meditation, the word exact meaning is, literal meaning is contemplation. It is not you can't find any word which is matching dhyana. ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಧ್ಯಾನ ಅನ್ನೋದು ನಾನು ಈಗಾಗಲೇ ಹೇಳ್ತಾ ಇದ್ದೆ, ಧ್ಯಾನ ಅನ್ನೋದು ಪ್ರತಿ ಸ್ಥಿತಿಯಲ್ಲಿ ನಾವು ಧ್ಯಾನ ಸ್ಥಿತಿಯಲ್ಲಿ ಇರಬೇಕು. ಪ್ರಸ್ತುತ ಕ್ಷಣದಲ್ಲಿ ಜೀವಿಸೋದೇ ಧ್ಯಾನ. ಈ ಕ್ಷಣದಲ್ಲಿ ಜೀವನ ಮಾಡ್ತಾ ಇದ್ರೆ ಅದೇ ಧ್ಯಾನ. ಲಿವಿಂಗ್ ಇನ್ ದ ಪ್ರೆಸೆಂಟ್ ಮೂಮೆಂಟ್, ದಟ್ ಇಟ್ ಸೆಲ್ಫ್ ಇಸ್ ಮೆಡಿಟೇಷನ್.
ಅಲ್ವಾ? ಸೊ ಆ ರೀತಿಯಲ್ಲಿ ಸೊ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಏನಂದ್ರೆ ಇಲ್ಲಿ ಪ್ರತಿನಿತ್ಯ ಧ್ಯಾನ ಮಾಡೋಕ್ಕೆ ನಾವು ಇಲ್ಲಿ ಬರ್ತಾ ಇದ್ದೀವಿ. ಧ್ಯಾನದ ಅರಿವು ಅಂದರೆ ಧ್ಯಾನದ ಅರ್ಥ ಸರಿಯಾದ ರೀತಿಯಲ್ಲಿ ತಿಳ್ಕೋಬೇಕು. ನಿಮಗೆ ಕ್ಲಾಸಸ್ ಬರ್ತಾನೆ ಇದೆ ಅದ್ರ ಬಗ್ಗೆ. ಆದರೆ ಎಷ್ಟು ಕ್ಲಾಸಸ್ ಬಂದ್ರೂ ನೀವು ಸರಿಯಾದ ರೀತಿಯಲ್ಲಿ ಕಲ್ಸ್ಕೊಂಡಿಲ್ಲ ಅಂದರೆ ಪ್ರಯೋಜನ ಇಲ್ಲ. ಆಯ್ತಾ? ಸೊ ನೀವು ಈ ರೀತಿಯಲ್ಲಿ ಕಲ್ಸ್ಕೋಬಾರ್ದು. ಯಾವಾಗಲೂ ಅಷ್ಟೇ ವಿಡಿಯೋ ಬಂದಿದ ಮೇಲೆ ಕೂತ್ಕೊಂಡು ಓದಬೇಕು, ಕೇಳಿಸ್ಕೋಬೇಕು, ವೀಕ್ಷಣೆ ಮಾಡಬೇಕು, ಇದೆಲ್ಲ ಮಾಡಬೇಕು, ಬರ್ಕೋಬೇಕು. ಅದು ಮಾಡ್ತಾ ಇಲ್ಲ ಅಂತ ಅರ್ಥ ಆಗ್ತಾ ಇದೆ. ಪ್ರತಿಯೊಂದು ಕ್ಲಾಸ್ ಇದೇ ರೀತಿಯಲ್ಲಿ ಆದರೆ ಏನು ಪ್ರಯೋಜನ? ನೀವೆಲ್ಲರೂ ಕ್ಲಾಸ್ಗೆ ಬಂದು ಧ್ಯಾನ ಅನ್ನೋದು ನೀವೇ ಮಾಡ್ಕೋಬೋದು. ಆದರೆ ಒಂದು ಸಾಮೂಹಿಕ ಧ್ಯಾನ ಓಕೆ, ಒಳ್ಳೆಯದು. ಆದರೆ ಮನೆಯಲ್ಲೇ ಕೂತ್ಕೊಂಡು ಧ್ಯಾನ ಮಾಡ್ಬೋದಲ್ಲ. ಮತ್ತು ಸತ್ಸಂಗ ಯಾಕೆ ಬಂದಿದ್ರಿ? ಸತ್ಸಂಗ ಬಂದರೆ ಯಾಕೆ ಕಲ್ಸ್ಕೊತಾ ಇಲ್ಲ ನೀವು? ವೈ ಯು ಆರ್ ಟೇಕಿಂಗ್ ಲೈಟ್ಲಿ? ತಿಳ್ಕೊಂಡೋದು ಹೋಗೋದು, ಮನೆಗೆ ಹೋಗೋದು, ಬಿಟ್ಬಿಡೋದು ಇದಾ? ಸ್ವಲ್ಪನ ಅದನ್ನು ರಿವೈಸ್ ಮಾಡ್ಕೋಬೇಕಂತ ನಿಮಗೆ ಅರ್ಥ ಇಲ್ಲ. ರಿವೈಸ್ ಮಾಡಿಕೊಂಡು ಮಾಸ್ಟರ್ ಕೇಳುವಾಗ ಆನ್ಸರ್ ಕೊಡ್ಬೇಕಂತ ನಿಮಗೆ ಇರಬೇಕಲ್ಲ. ಇಂಥದ್ದು ಮಾಡಕ್ಕೆ ಹೋಗ್ಬಿಡಿ. ಅರ್ಥ ಆಯ್ತಾ? ಇವತ್ತಿಂದ ಹೇಳ್ತಾ ಇದ್ದೀನಿ. ಮತ್ತೆ ಮತ್ತೆ ಕ್ವಶನ್ಸ್ ಕೇಳ್ತಾ ಇರ್ತೀವಿ ನಾವು. ಕ್ವಶನ್ ಕೇಳುವಾಗ ಆನ್ಸರ್ ಬರಬೇಕು. ಅಟ್ಲೀಸ್ಟ್ ಅರ್ಧ ಜನ ಆನ್ಸರ್ ಹೇಳ್ಬೇಕಿಲ್ಲಿ. ಮಿಕ್ಕಿದ ಅರ್ಧ ಜನ ಹೇಳಿಲ್ಲ ಅಂದರೆ ಓಕೆ, ನಡೀತದೆ. ಇದು ಬೇರೆ ವೇದಿಕೆ ಥರ ಅಲ್ಲ. ಈ ವೇದಿಕೆಯಲ್ಲಿ ಸಂಪೂರ್ಣ ಜ್ಞಾನ ಕೊಡ್ತಾ ಇದ್ದೀವಿ. ಸಂಪೂರ್ಣ ಜ್ಞಾನ ನೀವು ಪಡಿಬೇಕು, ಕಲಿಬೇಕು, ಇನ್ನೊಬ್ಬರಿಗೆ ಕಲಿಸ್ಕೊಡ್ಬೇಕು. ಓಕೆ? ಸೊ ದಯವಿಟ್ಟು ನೆಕ್ಸ್ಟ್ ಕ್ಲಾಸಲ್ಲಿ ಎಲ್ಲರೂ ಕಲಿಸ್ಕೊಂಡು ಬನ್ನಿ. ಅದೇ ನನ್ನ ಕ್ಲಾಸ್ಗೆ ಮಾತ್ರ ಕಲಿಸ್ಕೊಂಡು ಮತ್ತೆ ಒಂದ್ಸರಿ ಓದ್ಕೊಂಡು ಬರೋದಲ್ಲ. ಎಲ್ಲರ ಕ್ಲಾಸ್ಗೂ, ಯಾವುದೇ ಮಾಸ್ಟರ್ ಕ್ಲಾಸ್ಗೆ ಹೋದರೆ ಅದು ಓದ್ಕೊಂಡು ಪ್ರಿಪೇರ್ ಆಗಿ ಹೋಗಿ. ಒಂದು ದಿವಸ ಮುಂಚೆ ಆಗಿರೋದು ಏನು ಮಾಡ್ತೀರಾ ಮನೆಯಲ್ಲಿ? ಹೌ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್? ಐ ಡೋಂಟ್ ನೋ. ಟೋಟಲ್ ಡೇ ಟೈಮ್ 12 ಅವರ್ಸ್ ಅನ್ಕೊಂಡ್ರೆ ಅಟ್ಲೀಸ್ಟ್ 8 to 10 ಅವರ್ಸ್ ನಿಮ್ಮ ಕೈಯಲ್ಲಿದೆಲ್ಲ. ಮಿಕ್ಕಿದು ಓಕೆ, ಊಟ ತಿಂಡಿ ಅದು ಇದು, ಊಟ ಪ್ರಿಪರೇಷನ್ ಅದಕ್ಕೆ ಹೋಗ್ತದೆ. ಬಟ್ 8 to 10 ಅವರ್ಸ್ ಯು ಹ್ಯಾವ್ ಇನಫ್ ಟೈಮ್, ಡೇ ಟೈಮ್. 1 ಗಂಟೆ ಸಾಕಲ್ವಾ ರಿವೈಸ್ ಮಾಡ್ಕೊಳಕ್ಕೆ? ಆಯಿತಾ? ಪದೇ ಪದೇ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಇದು ಯಾರೂ ರಿಪೀಟ್ ಮಾಡಬಾರ್ದು. ಓಕೆ, ಇವತ್ತಿನ ಸಬ್ಜೆಕ್ಟ್ ಹೋಗೋಣ. ಇವತ್ತಿನ ಸಬ್ಜೆಕ್ಟ್ ಏನಂತಂದರೆ, ಫಸ್ಟ್ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಕನಸುಗಳು ಬರ್ತವೆ ಪ್ರತಿಯೊಬ್ಬರಿಗೂ. ಈ ಸಬ್ಜೆಕ್ಟೇ ಒಂಥರ ಕನಸುಗಳ ಬಗ್ಗೆ ಉಲ್ಲೇಖನೆ, ವ್ಯಾಖ್ಯಾನ ಅಂತ ಶುರು ಮಾಡಿದ್ವಿ. ಲಾಸ್ಟ್ 1 ಕ್ಲಾಸ್ ಮಾಡಿದ್ದೀವಿ ಬೆಳಗ್ಗೆ ಸಮಯದಲ್ಲಿ. ಇದೇನು ಸಬ್ಜೆಕ್ಟ್ ಎಕ್ಸಾಕ್ಟ್ಲಿ ಅಂತಂದರೆ, ಕನಸುಗಳು ಯಾಕೆ ಬರ್ತವೆ, ಯಾವಾಗ ಬರ್ತವೆ, ಕನಸುಗಳಲ್ಲಿ ಎಷ್ಟು ವೆರೈಟೀಸ್ ಆಫ್ ಕನಸುಗಳಿರ್ತವೆ, ಅದರ ಅರ್ಥ ಏನು, ಎಷ್ಟು ಟೈಪ್ಸ್ ಆಫ್ ಕನಸುಗಳು, ಟೈಪ್ಸ್ ಆಫ್ ಡ್ರೀಮ್ಸ್ ಇರ್ತವೆ, ಒಂದೊಂದು ಕನಸಿನ ಅರ್ಥ ಏನು, ಯಾವ ರೀತಿಯಲ್ಲಿ ಡಿಕೋಡ್ ಮಾಡಬೇಕು ನಾವು. ಇದೆಲ್ಲ ದೊಡ್ಡ ಸಬ್ಜೆಕ್ಟು. ಆದರೆ ಕನಸುಗಳು ಬರೋದೇ ನಿದ್ಯದಲ್ಲಿ. ಅದು ಯಾವ ಸಮಯದಲ್ಲಿ ಬರ್ತದೆ, ಯಾಕೆ ಬರ್ತವೆ, ಇದೆಲ್ಲ ತಿಳ್ಕೊಂಡವಾಗ ಆ ನಿದ್ದೆ ಅನ್ನೋದು ನಮಗೆ ಅರ್ಥ ಆಗಿದ್ರೆ ಈ ಕನಸುಗಳು ಸ್ವಲ್ಪ ಅರ್ಥ ಆಗ್ತದೆ. ಸೊ ಉದಾಹರಣೆಗೆ, ತುಂಬ ಜನಗೆ ಬೆಳಗ್ಗೆ ಎದ್ದ ತಕ್ಷಣ ಯಾವ ಕನಸು ಗೊತ್ತಿರಲ್ಲ, ಅಂದರೆ ನೆನಪಿರಲ್ಲ ಅವ್ರಿಗೆ. ನೋಡಿದ್ರ? ಸ್ವಲ್ಪ ಜನಕ್ಕೆ ನೆನಪಿರ್ತವೆ ಚೆನ್ನಾಗಿ. ನೆನಪಿದ್ರೆ ದೊಡ್ಡ ವಿಷಯ ಅಂತಲ್ಲ, ನೆನಪಿಲ್ಲ ಅಂದರೆ ಕಡಿಮೆ ಏನಿಲ್ಲ, ಎಲ್ಲ ಒಂದೇ. ಡಿಪೆಂಡ್ಸ್ ಅಪಾನ್ ಯುವರ್ ಲೈಫ್ ಸ್ಟೈಲ್. ಉದಾಹರಣೆಗೆ ಓಶೋ ರಜನೀಶ್ ಹೇಳ್ತಾರೆ. ಓಶೋ ರಜನೀಶ್ ಒಂದು ಕಡೆ ಹೇಳುವಾಗ ಏನು ಹೇಳ್ತಾರೆ ಅಂದರೆ, ನನಗೆ ಯಾವ ಕನಸು ಇಷ್ಟವರೆಗೂ ಬಂದಿಲ್ಲ ಅಂತ ಹೇಳ್ತಾರೆ. 0 ಡ್ರೀಮ್ಸ್. ನೋಡಿದ್ರ? ಯಾಕೆ ಆ ರೀತಿಯಲ್ಲಿ ಅಂತ ಅರ್ಥ ಮಾಡ್ಕೊಳ್ಳುವಾಗ, ಕನಸುಗಳಲ್ಲಿ ನಾನು ಈಗಾಗಲೇ ಇನ್ನೊಂದು ಕ್ಲಾಸಲ್ಲಿ ಹೇಳ್ತಾ, ಕನಸುಗಳಿಗೆ ಅನೇಕ ಕಾರಣಗಳು. ಇಡೀ ದಿವಸ ನಾವು ಮಾಡುವಂಥ ಕೆಲಸಗಳು, ಏನೇನು ಒತ್ತಡದಿಂದ ಮಾಡುವಂಥ ಯೋಚನೆಗಳು, ಭಾವೋದ್ರೇಕಗಳು ರಿಪೀಟ್ ಆಗ್ತವೆ. ಎರಡನೇದು, ಕನಸುಗಳ ರೂಪದಲ್ಲಿನೂ ಸ್ವಲ್ಪ ನಮಗೆ ನಮ್ಮ ಆಂತರಿಕದಿಂದ ಅಂದರೆ ಅಂತರ ಪ್ರಜ್ಞೆದಿಂದ ನಮಗೆ ಸ್ವಲ್ಪ ಸೂಚನೆಗಳು ಬರ್ಬೋದು. ಅದೊಂಥರ ಸಿಂಬಲ್ಸ್ ಥರ, ಪಿಕ್ಚರ್ಸ್ ಥರ. ಆಯಿತಾ? ಅದನ್ನು ಏನಂತ ಕರಿತೀವಿ ನಾವು? ದೃಶ್ಯ ರೂಪದಲ್ಲಿ ಒಳಗಡೆಯಿಂದ ನಮ್ಮ ಸೋಲ್ ಮೆಸೇಜ್ ಅಂತ ಕರಿತೀವಿ ನಾವು.
ಸೋಲ್, ಮೆಸೇಜಸ್ ಆರ್ ಇಂಟ್ಯೂಷನ್ ಅಂತ ಕರಿತೀವಿ. ಸಬ್ ಕಾನ್ಷಿಯಸ್ ಮೈಂಡಿಂದ ಬರುವಂಥ ಸ್ವಲ್ಪ ಸೂಚನೆಗಳು ಇರ್ತವೆ, ಅದು ಬರ್ಬೋದು. ಆಮೇಲೆ ನಾವು ಜೀವನ ಮಾಡ್ತಾ ಇರೋಂಥ ರೀತಿ ಶೈಲಿ ಏನಾಗಿರ್ತದೆ ಅಂದರೆ ಅನೇಕ ವಿಷಯಗಳಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅಂದರೆ ಬೆಳಗ್ಗೆ ಸಮಯದಲ್ಲಿ ಅನ್ಕೊಂಡಿರ್ತೀವಿ, ನನಗೆ ಹೀಗಾಗಬೇಕು, ಹಿಂಗೆ ಮಾಡಬೇಕಾಯ್ತು, ಈ ಜೀವನ ಹಿಂಗಿದ್ರೆ ಚೆನ್ನಾಗಿರ್ತದೆ, ಹಂಗಿದ್ರೆ ಚೆನ್ನಾಗಿರ್ತದೆ, ನನಗೆ ಇದು ಫುಲ್ಫಿಲ್ ಆಗ್ತಾ ಇಲ್ಲ, ಈ ಕೋರಿಕೆ ತೀರ್ತಾ ಇಲ್ಲ, ಇಂಥವೆಲ್ಲ ಇರ್ತವೆ. ಅಂಥವೆಲ್ಲ ಮತ್ತೆ ನಿದ್ದೆದಲ್ಲಿ ರಿಪೀಟ್ ಆಗತ್ತೆ. ನಿದ್ದೆದಲ್ಲಿ ನಾವೇನು ಮಾಡ್ತೀವಿ, ಅನುಭವಿಸ್ತೀವಿ. ನಿದ್ದೆದಲ್ಲಿ ಅಂತ ಅನ್ಸ್ಯಾಟಿಸ್ಫೈಡ್ ಡಿಸೈರ್ಸ್ ಅಂತ ಹೇಳ್ತೀವಿ ನಾವು. ಯಾವ್ದ್ಯಾವ್ದು ನಮಗೆ ಪರಿಪೂರ್ಣವಾಗಿ ತೃಪ್ತಿ ಕೊಟ್ಟಿಲ್ಲೋ ಅಂಥ ಕೋರಿಕೆಗಳೆಲ್ಲ ನಾವು ತೀರ್ಸ್ಕೊಂತೀವಿ. ಎಲ್ಲಿ? ನಿದ್ದೆದಲ್ಲಿ. ಇದನ್ನೂ ಆಗ್ತಾ ಇರ್ತದೆ. ಆದರೆ ಓಶೋ ರಜೇಶ್ ಏನು ಹೇಳ್ತಾ ಅಂದರೆ, ನಾನು ನನ್ನ ಜೀವನವನ್ನು ಸಂಪೂರ್ಣವಾಗಿ ಜೀವಿಸ್ತೇನೆ, ಯಾವುದಿಗೂ ನಾನು ಭಯಪಡಲ್ಲ, ಏನು ಹೇಳಬೇಕೋ ಏನು ಅದು ಹೇಳ್ತೀನಿ, ಹೇಗೆ ಜೀವನ ಮಾಡಬೇಕೋ ಹಾಗೆ ಜೀವನ ಮಾಡ್ತೀನಿ, ಅಷ್ಟೇ, ಫಿನಿಶ್. ನೋ ಪೆಂಡಿಂಗ್, ಯಾವುದು ಪೆಂಡಿಂಗ್ ಇಲ್ಲ, ಇಟ್ಕೊಳಲ್ಲ ಅಷ್ಟೇ. ಅದಾದಮೇಲೆ ನಾನು ಏನೇ ಹೇಳಬೇಕಾ ಹೇಳ್ತೀನಿ, ಅದರಿಂದ ಏನೋ ತೊಂದರೆಗಳಾಗ್ತದೆ ಆಗಲಿ. ಆ ರೀತಿಯಲ್ಲಿ ಅವ್ರು ಜೀವನ ಮಾಡುವಾಗ ಮಲ್ಕೊಂಡ್ರೆ ಸಾಕು, ಡೀಪ್ ಸ್ಲೀಪ್ ಹೋಗ್ತಾರೆ. ಆಯ್ತಾ? ಯಾವ ಕನಸು ಅವ್ರಿಗೆ ಬೆಳಗ್ಗೆಗೆ ನೆನಪಿರೋದಿಲ್ಲ, ಕನಸುಗಳು ಬರೋದೇ ಇಲ್ಲ. ಆಯ್ತಾ? ಈ ರೀತಿಯಲ್ಲಿ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಆ ರೀತಿಯಲ್ಲಿ ಆಗುತ್ತೆ. ಇನ್ನು ಸ್ವಲ್ಪ ಸೈಂಟಿಸ್ಟ್ಗಳಿರ್ತಾರೆ, ಅವರು ಒಂದೇ ವಿಷಯ ಮೇಲೆ ಯೋಚನೆ ಮಾಡಿ 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 ಮಲಗುತ್ತಾರೆ. ನೋಡಿದ್ರಾ? ಅವ್ರಿಗೇನಾಗತ್ತೆ ಅಂತಂದರೆ, ಅವ್ರಿಗೂ ಅಷ್ಟೇ, ಅವರು ಡೀಪ್ ಸ್ಲೀಪ್ಗೆ ಹೋದ್ಮೇಲೆ ಡೀಪ್ ಸ್ಲೀಪಲ್ಲಿ ಅಲ್ಲಿ ಸ್ವಲ್ಪ ಎಚ್ಚರಿಕೆಯಾಗಿ ಸ್ವಲ್ಪ ವಿಷಯಗಳು ಅವರಿಗೆ ದೃಶ್ಯ ರೂಪದಲ್ಲಿ ಕಾಣಿಸ್ತವೆ. ಅವೆಲ್ಲ ಅವರ ಆತ್ಮ ಕೊಡುವಂಥ ಸಂದೇಶಗಳು. ಅದನ್ನು ಪಾಲನೆ ಮಾಡಿ ಅವರು ಅನೇಕ ವಿಷಯಗಳು ಕಂಡಿಡ್ತಾರೆ. ದಟ್ ಮೀನ್ಸ್ ದೇ ಮೇಕ್ಸ್ ಲಾಟ್ ಆಫ್ ಡಿಸ್ಕವರೀಸ್ ಔಟ್ ಆಫ್ ದೇರ್ ಡ್ರೀಮ್ಸ್. ಇದನ್ನೂ ಆಗ್ತಾ ಇರ್ತದೆ, ಗೊತ್ತಿರಲಿ ನಿಮ್ಗೆಲ್ಲರೂ. ಅರ್ಥ ಆಯ್ತಾ? ಈ ರೀತಿಯಲ್ಲೂ ಆಗ್ತಾ ಇರ್ತವೆ. ಆದರೆ ನಿದ್ದೆಯನ್ನು ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡ್ರೆ ಇನ್ನು ಅನೇಕ ವಿಷಯಗಳು ತಿಳಿದು ಬರ್ತವೆ ನಮಗೆ, ಅನೇಕ ವಿಷಯಗಳು ಈ ನಿದ್ದೆ ಬಗ್ಗೆ. ನಾವೆಲ್ಲ ಅನ್ಕೋತೀವಿ ಜಸ್ಟ್ ಕಣ್ಣು ಮುಚ್ಚಿದ್ರೆ ನಿದ್ದೆ ಆಗತ್ತೆ ಅಂತ, ಕಣ್ಣು ತೆರೆಸಿದ್ರೆ ಮತ್ತೆ ಎಚ್ಚರಿಕೆ ಆಗಿದೆ ಅಂತ ಹೇಳ್ತಾ ಇದ್ವಿ ಅಂತ ಅನ್ಕೊಂತೀವಿ. ಆ ರೀತಿ ಅಲ್ಲ ಸ್ನೇಹಿತರೆ. ಮಧ್ಯದಲ್ಲಿ ಅನೇಕ ವಿಷಯಗಳು ನಡೀತವೆ. ಇದೊಂದು ಆಂತರಿಕ ಒಂದು ಪ್ರಾಸೆಸ್ ಇದೆ. ಆಯ್ತಾ? ಈಗ ನಿದ್ದೆ ಅನ್ನೋಂಥದ್ದು ನೆನ್ಪಿಟ್ಕೊಳ್ಳಿ, ಸ್ಲೀಪ್ ಅಲ್ವಾ? ಸೊ ಕಣ್ಣು ಮುಚ್ಚಿದೀವಿ ಅಂತ ಇಟ್ಕೊಳ್ಳಿ. ನಮಗೆ ಬಹುಶಃ ನಾವೆಲ್ಲ ಹೇಳ್ತಾ ಇರ್ತೀವಿ, ನಿದ್ದೆ ಸರಿಯಾದ ಸಮಯಕ್ಕೆ ನಿದ್ದೆ ಹೋಗಬೇಕು, ಸರಿಯಾದ ಸಮಯಕ್ಕೆ ನಿದ್ದೆ ಹೇಳ್ಬೇಕು ಅಂತ. ಎಲ್ಲರೂ ಒಂದು 10 ಗಂಟೆ ನಿದ್ದೆ ಮಾಡಿದರೆ 10 ಗಂಟೆಯಿಂದ ಒಂದು 3-3:30 ಅಂದರೆ ಬ್ರಹ್ಮ ಮುಹೂರ್ತವರೆಗೂ ನಿದ್ದೆ ಮಾಡ್ಬೋದು ಅಂತ ಹೇಳಿದ್ವಿ. ಇನ್ನೊಂದು ನಿದ್ದೆ ಅನ್ನೋದು 6 ಗಂಟೆ ಬೇಕು, 7 ಗಂಟೆ ಬೇಕು, 8 ಗಂಟೆ ಬೇಕು, ವಿಧ ವಿಧ ರೀತಿಯಲ್ಲಿ ಸಬ್ಜೆಕ್ಟ್ಸ್ ಹೇಳ್ಕೊತಾ ಬಂದಿದ್ದಾರೆ, ವಿಧ ವಿಧ ಪ್ಲೇಸಲ್ಲಿ ಹೇಳಿದ್ದಾರೆ. ಆಯಿತಾ? ಆದರೆ ಅತಿ ಮುಖ್ಯವಾದದ್ದು ನಿದ್ದೆ ಬಗ್ಗೆ ಏನು ಅದು ಇವತ್ತು ಸಬ್ಜೆಕ್ಟಲ್ಲಿ ನಿಮಗೆ ಅರ್ಥ ಆಗುತ್ತೆ. ನಿಜವಾದ ನಿದ್ದೆ ಅಂದರೆ ಯಾವುದು, ಆ ನಿದ್ದೆ ಅನ್ನೋದು ಅದರ ಅರ್ಥ ಏನು, ನಿಜವಾಗಿ ಯಾವಾಗ ಆಗ್ತದೆ ಏನು ಅಂತ ತಿಳ್ಕೊಂಡ್ರೆ ಆವಾಗ ನಮಗೆ ಪರಿಪೂರ್ಣ ಜ್ಞಾನ ಸಿಗತ್ತೆ. ಸೊ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ನಿಮಗೆ 2 ಗಂಟೆ 3 ಗಂಟೆ 4 ಗಂಟೆ ನಿದ್ದೆನೂ ಸಾಕು. ಅನೇಕ ವ್ಯಕ್ತಿಗಳು 2 ಗಂಟೆ ನಿದ್ದೆ ಮಾಡಿ ಅವರ ಜೀವನ ನಡೆಸ್ತಾ ಇರ್ತಾರೆ, ಆದರೂ ಏನಾಗಲ್ಲ. ಏನಕ್ಕೆ ಆ ರೀತಿಯಲ್ಲಿ ಅಂತ ನೋಡಕ್ ಹೋದ್ರೆ ಪರಿಶೀಲನೆ ಅಂದರೆ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದರೆ ಅನೇಕ ವಿಷಯಗಳು ನಮಗೆ ಕಂಡುಬರ್ತವೆ. ಅವೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ನಿದ್ದೆ ಅನ್ನೋದು ಎಷ್ಟು ದೀರ್ಘವಾಗಿ ಅಂದರೆ ಎಷ್ಟು ಸುದೂರ ಅಂತಂದ್ರೆ ಒಂಥರ ಎಷ್ಟು ಗಂಟೆಗಳು ನಿದ್ದೆ ಮಾಡಿದ್ವಿ ಅಂತ ಮುಖ್ಯ ಅಲ್ಲ, ಎಷ್ಟು ಆಳವಾದ ನಿದ್ದೆ ಹೊಂದಿದ್ವಿ ಅಂತ ಮುಖ್ಯ. ಉದಾಹರಣೆಗೆ ಅದೇ ರೀತಿಯಲ್ಲಿ ಧ್ಯಾನ. ನಾನು ಕೂತ್ಕೋಬೋದು ಧ್ಯಾನದಲ್ಲಿ, ಯೋಚನೆಯಲ್ಲಿ ಬರ್ತಾನೆ ಇರ್ತವೆ. ನಾನು 10 ಗಂಟೆ ಧ್ಯಾನ ಮಾಡಿದ ಏನು ಪ್ರಯೋಜನ? ಅದೇ నేను ಧ್ಯಾನ ಮಾಡಿದ್ದೀನಿ 1 ಗಂಟೆ, ಆ 1 ಗಂಟೆ ಡೀಪ್ ಮೆಡಿಟೇಷನ್ ಮಾಡಿದೆ ಅಂತ ಇಟ್ಕೊಳ್ಳಿ, 10 ಗಂಟೆಗಿಂತ 1 ಗಂಟೆ ಬೆಟರ್ ಅಲ್ವಾ? ವೈ ಐ ಶುಡ್ ಸ್ಪೆಂಡ್ 10 hours ಸಿಟ್ಟಿಂಗ್ ಇನ್ ಮೆಡಿಟೇಷನ್ ಹ್ಯಾವಿಂಗ್ so many thoughts going across the mind. ಅದೇ ನನಗೆ 1 ಗಂಟೆ ಸಾಕು, ಒಂದು ಆಳವಾದ ಧ್ಯಾನ ಆದರೆ ನಮಗೂ ಮೋರ್ ದೆನ್ ಎನಫ್. ನನಗೆ ಬೇಕಾಗಿರುವಂಥ ಶಕ್ತಿ ಅರಿವು ಎಲ್ಲ ಸಿಕ್ತು.
ದಟ್ ಇಸ್ ಎನಫ್ ಫಾರ್ ಮೀ ಅಲ್ವಾ? ಅದೇ ರೀತಿಯಲ್ಲಿ ನನಗೆ 6 ಗಂಟೆ 8 ಗಂಟೆ ನಿದ್ದೆ ಬೇಕಾಗಿಲ್ಲ. ನನಗೇನು ಬೇಕು? ಆಳವಾದ ನಿದ್ದೆ ಬೇಕು. ಐ ನೀಡ್ ಡೀಪ್ ಸ್ಲೀಪ್. ಇಫ್ ಇಟ್ ಹ್ಯಾಪನ್ಸ್ ಇನ್ ಎವ್ರಿ ಡೇ ನೈಟ್ for the duration of about 90 to 100 minutes in my whole sleep cycles. ನನಗೆ ನನ್ನ ಹೋಲ್ ಸ್ಲೀಪ್ ಸೈಕಲ್ಸ್ ಅಲ್ಲಿ ಅಂದರೆ ಅರೌಂಡ್ 4 to 7 ಸೈಕಲ್ಸ್ ಅಲ್ಲಿ ನನಗೆ ಮ್ಯಾಕ್ಸಿಮಮ್ ಅಂದರೆ ಒಂದು 90 to 100 ಮಿನಿಟ್ಸ್ ಇದ್ರೆ ಡೀಪ್ ಸ್ಲೀಪ್ ಸಿಕ್ಕಿದ್ರೆ ಸಾಕು. ಐ ಆಮ್ ಡನ್. ಅಂದರೆ ಎಷ್ಟದು? 90 ಮಿನಿಟ್ಸ್ ಟು 100 ಅಂದರೆ 1.5 ಅವರ್ ಲೆಕ್ಕ ಮಾಡ್ಕೊಳ್ಳಿ. ಇಲ್ಲ ಆದಷ್ಟು 2 ಅವರ್ಸೇ ಇಟ್ಕೊಳ್ಳಿ, ಪರವಾಗಿಲ್ಲ. 2 ಅವರ್ಸ್ ನಿದ್ದೆ ಮಾಡಿದರೆ ಸಾಕು ಅಂತ ಅರ್ಥ, ಆಯ್ತಾ? ಬಟ್ ಆ 2 ಅವರ್ಸು ಹೇಗೆ ನೀವು ನಿದ್ದೆ ಮಾಡ್ತೀರಿ ಅನ್ನೋದು ಭಾಳ ಇಂಪಾರ್ಟೆಂಟ್. 2 ಅವರ್ಸ್ ನಿಮಗೆ ಕನಸಲ್ಲೇ ಹೋಗಿದೆ ಅಂತ ಇಟ್ಕೊಳ್ಳಿ, ಟೋಟಲಿ ಯು ಕಾಂಟ್ ಗೆಟ್ ಅಪ್. ನೀವು ಎದ್ದಕ್ಕೆ ಆಗಲ್ಲ. ಎದ್ದಿದ್ರು ನಿಮ್ಮ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕೆಲಸ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ನಿಮಗೆ ಅಲ್ಲಿ ಒಳಗಡೆ ಬೇಕಾಗಿರುವಂಥ ಶಕ್ತಿ ಬಂದಿರಲಿಲ್ಲ, ಬೇಕಾಗಿರುವಂಥ ಶುದ್ಧೀಕರಣ ಆಗಿಲ್ಲ. ಅನೇಕ ವಿಷಯಗಳು ನಡೀತವೆ ನಿದ್ದೆಯಲ್ಲಿ. ಇದೆಲ್ಲ ನಾವು ಪದೇ ಪದೇ ತಿಳ್ಕೊತಾ ಇದ್ವಿ, ಅನೇಕ ಚರ್ಚೆಗಳು ಮಾಡಿದ್ವಿ ಇದ್ರ ಬಗ್ಗೆ. ಸೊ ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ ನಿದ್ದೆ ಬಗ್ಗೆ. ಸೊ ಇಲ್ಲೇನಾಗುತ್ತೆ, ನಾನು 4 to 6 ಗಂಟೆ ನಿದ್ದೆ ಮಾಡಿದರೆ ಒಂದು 4 to 7 ಸೈಕಲ್ಸ್ ನಿದ್ದೆ ಅಂತ ಹೇಳ್ತೀವಿ. ಒಂದು ಸೈಕಲ್ ನಿದ್ದೆ ಅಂದರೆ ಒಂದು ಸೈಕಲ್ಗೆ 90 ನಿಮಿಷ ಆಗತ್ತೆ, ಆಯ್ತಾ? ಒಂದು ಅಂದರೆ ಟೋಟಲ್ ನಿದ್ದೆ 4 to 7 ಸೈಕಲ್ಸು. ಅದರಲ್ಲಿ ಒಂದು ಸೈಕಲ್ ಅಂದರೆ ಒಂದು ಸೈಕಲ್ಗೆ 90 ನಿಮಿಷ ಆಗ್ತದೆ. ಆ 90 ನಿಮಿಷ ಆ ಒಂದು ಸೈಕಲಲ್ಲಿ 5 ಹಂತಗಳು, 5 ಫೇಸಸ್ ಅಲ್ಲಿ ನಿದ್ದೆ ನಡೀತದೆ. ಫೇಸ್ 1, ಫೇಸ್ 2, ಫೇಸ್ 3, ಫೇಸ್ 4, ಫೇಸ್ 5, ಆಯ್ತಾ? ಪ್ರತಿಯೊಂದು ಸೈಕಲ್ ನಿದ್ದೆ ಆದಮೇಲೆ ಎಚ್ಚರಿಕೆ ಬರ್ತಾ ಇರ್ತದೆ, ನೆನ್ಪಿಟ್ಕೊಳ್ಳಿ. ಪ್ರತಿಯೊಂದು ಸೈಕಲ್ ನಿದ್ದೆ ಆದಮೇಲೆ ಸ್ವಲ್ಪ ಎಚ್ಚರಿಕೆ ಬರುತ್ತೆ. ಹಾಗೆ ಬೆಡ್ ಮೇಲೆ ಮಲಗ್ತೀವಿ, ಹಾಗೆ ಹೀಗೆ ಸ್ವಲ್ಪ ಜರಿಸ್ಕೊಂಡು ಮತ್ತೆ ನಿದ್ದೆಗೆ ಹೋಗ್ತಾನೆ ಇರ್ತೀವಿ. ನಾವು ಏರಲ್ಲ ನಾವು. ಯಾವಾಗಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಎಸ್ಪೆಷಲಿ ಅವಾಗ ನಿಮಗೆ ವಿಸರ್ಜನೆ, ಮೂತ್ರ ವಿಸರ್ಜನೆ ರೆಡಿ ಆಗುವಾಗ ಅವಾಗ ನಿಮಗೆ ಎಚ್ಚರಿಕೆ ಕೊಡ್ತದೆ ದೇಹ, ಹೋಗಿ ಎದ್ದಿ ಅಂತ. ಅದು ನಿಜವಾಗಿ ಆ ರೀತಿಯಲ್ಲಿ ಅಂತ ಅನ್ಕೋಬಹುದು. ಇಲ್ಲಾಂದ್ರೆ ನೆಮ್ಮದಿಯಿಂದ ಸಂಕೇತನೂ ಇರ್ಬೋದು. ಹೇಳಿ ನೀವು ಎದ್ದು ಹೇಳಿ, ನೀವು ಮಾಡಬೇಕಾಗಿರೋದು ಇನ್ನೊಂದಿದೆ, ಇದಲ್ಲ ನಿದ್ದೆ ಅಲ್ಲ. ನೀವು ಹೇಳ್ಬೇಕು, ಕೂತ್ಕೋಬೇಕು, ಧ್ಯಾನ ಮಾಡಬೇಕು, ನಿಮ್ಮ ಬಗ್ಗೆ ನೀವು ಅರ್ಥ ಮಾಡ್ಕೊರಿ ಅಂತ ನಿಮಗೆ ಯೂನಿವರ್ಸು ಸಂಕೇತ ಕೊಡ್ತಾ ಇದೆ ಅಂತ ಅರ್ಥ. ಇಲ್ಲಾಂದ್ರೆ ಸುಮ್ಮನೆ ಎಚ್ಚರಿಕೆ ಬರೋದಿಲ್ಲ ಎಲ್ಲರಿಗೂ. ಎಷ್ಟು ಜನ ಬರ್ತದೆ ಎಚ್ಚರಿಕೆಯಲ್ಲಿ? ಎಲ್ಲರಿಗೂ ಬರೋದಿಲ್ಲ, ಸ್ವಲ್ಪ ಜನಕ್ಕೆ ಮಾತ್ರ ಅದು ಬರ್ತಾ ಇರ್ತದೆ, ಆಯ್ತಾ? ಅವ್ರಿಗೆಲ್ಲ ಏನಂತಂದ್ರೆ ಯೂನಿವರ್ಸ್ಗೂ ಅಂದರೆ ಒಂದು ರೀತಿಯಲ್ಲಿ ಆ ಸೃಷ್ಟಿ ಅವರ ಹತ್ರ ತುಂಬ ಹತ್ರವಾಗಿದೆ. ಅವ್ರಿಗೆ ಅದ್ಭುತವಾದ ರೀತಿಯಲ್ಲಿ ಅವ್ರಿಗೆ ಎಚ್ಚರಿಕಾ ಅರಿವು ಕೊಡ್ತಾ ಇದೆ. ಅದನ್ನು ಉಪಯೋಗಿಸ್ಕೋಬೇಕು ನಾವು, ಹಾಗೆ ಮಲಗಬಾರದು, ಆಯ್ತಾ? ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ಒಂದು 90 ನಿಮಿಷ ಇರುವಂಥ ಒಂದು ಸೈಕಲ್ ಆಫ್ ಸ್ಲೀಪಲ್ಲಿ 5 ಫೇಸ್ಗಳಂತ ಹೇಳಿದ್ವಲ್ಲ. ಮೊದಲನೇ ಫೇಸು, 2ನೇ ಫೇಸು, 3ನೇದು, 4ನೇದು, 5ನೇದು, ಆಯ್ತಾ? ಸೊ ಮೊದಲನೇ ಫೇಸು ಹೆಂಗಿರ್ತದೆ ಅಂದರೆ, ಕಣ್ಣು ಮುಚ್ಚಿದ್ವಿ ಅಷ್ಟುವರೆಗೂ ಹೆಂಗಿರ್ತೀವಿ ಅಂದರೆ, ನಿದ್ದೆ ಹೋಗಕ್ಕೆ ಮುಂಚೆ ಅಷ್ಟುವರೆಗೂ ನಮ್ಮ ಮೈಂಡು ಫುಲ್ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತದೆ. ನಮ್ಮಲ್ಲಿ ಏನಿರ್ತದೆ ಅವಾಗ? ಸೆರಟೋನಿನು, ಕಾರ್ಟಿಸೋಲು ಇಂಥ ಹಾರ್ಮೋನ್ಸು ರನ್ ಆಗ್ತಾ ಇರ್ತದೆ ದೇಹದಲ್ಲಿ, ರಕ್ತದಲ್ಲಿ ಹರಿತಾ ಇರ್ತದೆ. ಅವಾಗ ನಾವು ಕೆಲಸದಲ್ಲಿ ಎಚ್ಚರಿಕೆಯಾಗಿ ಮಾಡ್ತಾ ಇರ್ತೀವಿ. ಈಗ ನಿದ್ದೆ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ನೈಟ್ ನಿದ್ದೆಗೆ ಹೋಗ್ತಾ ಇದ್ರೆ, ಆಯಿತಾ, ನೈಟ್ ನಿದ್ದೆ ಮಾಡಬೇಕಂತ ಅಂದ್ಕೊಂಡು ಸ್ವಲ್ಪ ಕಣ್ಣುಗಳು ಮುಚ್ಚಿದ್ರೆ ಸಾಕು. ತಕ್ಷಣವೇ ಅಷ್ಟುವರೆಗೂ ನಮ್ಮ ಮೈಂಡು, ಬ್ರೈನು ಬೀಟಾ ವೇವ್ಸ್ ನಡೀತಾ ಇರ್ತದೆ. ಬೀಟಾ ವೇವ್ಸಲ್ಲಿ ನಮ್ಮ ಫ್ರೀಕ್ವೆನ್ಸಿ ಸುಮಾರು 20 to 40 ಹೆಡ್ಜಸ್ಸಲ್ಲಿ ನಡೀತಾ ಇರ್ತದೆ. ಅಂಥ ಆವರ್ತನ ನಮ್ಮಲ್ಲಿ ನಡೀತಾ ಇರ್ತದೆ, ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ ನಾವು. ಆ ತರಂಗಗಳು ನಡೀತಾ ಇರ್ತವೆ. ಈಗ ಕಣ್ಣು ಮುಚ್ಚಿದೆ ಅಂತ ಇಟ್ಕೊಳ್ಳಿ, ಅದು ಧ್ಯಾನಕ್ಕಾಗಲಿ ಮೆಡಿಟೇಷನ್ಕ್ಕಾಗಲಿ ಏನು ನಡೀತದೆ ಅಲ್ಲಿ? ತಕ್ಷಣವೇ ನಮ್ಮ ಆಲೋಚನೆಗಳು ಕಡಿಮೆ ಆಗ್ತದೆ. ಸ್ವಲ್ಪ ಕಣ್ಣು ಮುಚ್ಚಿದ್ವಿ ಅಂತ ಇಟ್ಕೊಳ್ಳಿ, ಸ್ವಲ್ಪ ಧ್ಯಾನದಲ್ಲಿ ಕಣ್ಣು ಮುಚ್ಕೊಂಡು ಶ್ವಾಸ ಗಮನಿಸಿ ಅಂತ ಇಟ್ಕೊಳ್ಳಿ,
ತಕ್ಷಣವೇ ನಾವು ಎಲ್ಲಿ ಜಾರ್ಕೊಂತೀವಿ ಅಂತಂದ್ರೆ ಆಬ್ವಿಯಸ್ಲಿ ವಿ ವಿಲ್ ಬಿ ಸ್ಲಿಪ್ಡ್ ಇನ್ ಟು ದಿ ಸೋ ಕಾಲ್ಡ್ ಆಲ್ಫಾ ಫ್ರೀಕ್ವೆನ್ಸಿ. ಆಲ್ಫಾ ಫ್ರೀಕ್ವೆನ್ಸಿ ಸುಮಾರು 9 to 13 hertz ಅಲ್ಲಿ ನಡೀತಾ ಇರ್ತದೆ ಬ್ರೈನ್. ಅಂದ್ರೆ ಏನಾಯ್ತು, ಈಗ ತರಂಗಗಳು ಕಡಿಮೆ ಆಯ್ತು ಅಲ್ವಾ, ಆಲೋಚನಾ ತರಂಗಗಳು ಕಡಿಮೆ ಆಯ್ತು. ದಿ ನಂಬರ್ ಆಫ್ ವೇವ್ಸ್, ಬ್ರೈನ್ ವೇವ್ಸ್ ಕಡಿಮೆ ಆಯ್ತು. ಅದನ್ನು ಆಲ್ಫಾ ಸ್ಥಿತಿ ಅಂತ ಕರಿತೀವಿ. ಆಲ್ಫಾ ಸ್ಥಿತಿ ಅಂತ ಧ್ಯಾನ ಸ್ಥಿತಿಯಲ್ಲಿ ಆದರೂ ನಿದ್ದೆಯಲ್ಲಾದ್ರೂ ಎರಡು ಒಂದೇ. ಆಯ್ತಾ. ಈಗ ಫಸ್ಟ್ ಪೇಜ್ ಅಂದ್ರೆ ಅದೇ. ಯಾವ್ದು ಫಸ್ಟ್ ಪೇಜು? ನಾವು ಆಲ್ಫಾ ಸ್ಥಿತಿಗೆ ಹೋಗೋದು ಅಂದ್ರೆ ಒಂಥರ ನಿದ್ರೆ ಒಳಗಡೆ ಜಾರ್ಕೊಂಡೋದು ಅಂತ. ಸ್ವಲ್ಪ ಹಾಗೆ ಜಾರ್ಕೊಂತೀವಿ. ದಿಸ್ ಈಸ್ ಕಾಲ್ಡ್ ಫಾಸ್ಟ್ ಸ್ಲೀಪ್ ಅಂತ ಹೇಳ್ತೀವಿ. ಗೆಟಿಂಗ್ ಇನ್ ಟು ಸ್ಲೀಪ್, ದಟ್ ಇಸ್ ದ ಫಸ್ಟ್ ಸ್ಟೇಜ್. ಆಯ್ತಾ. ಇದು ಎಷ್ಟು ಸಮಯ ಇರ್ತದೆ ಗೊತ್ತಾ? ಸ್ವಲ್ಪ ನಿದ್ದೆ ಜಸ್ಟ್ ಜಾರ್ಕೊಳ್ಳೋದು 5 minutes ಅಷ್ಟೇ. 5% ಟೋಟಲ್ ನಿಮ್ಮ 90 ನಿಮಿಷ ಒಂದು ಸೈಕಲ್ ಇದೆಯಲ್ಲ, ಅದರಲ್ಲಿ 5% ಈ ಸ್ಟೇಜ್ ಇರುತ್ತೆ. ಈ ಫೇಸ್ ಅಂತ ಹೇಳ್ತೀವಿ, ಫೇಸ್ 1 ಅಂತ ಕರಿತೀವಿ ನಾವು. ಆಯ್ತಾ. ನಿದ್ಯದಲ್ಲಿ ಜಸ್ಟ್ ಜಾರ್ಕೊಂಡೋದು. ಅವಾಗ ಹೆಂಗಿರ್ತದೆ ಅಂದ್ರೆ ನೀವು ಗಮನಿಸ್ಬೋದು, ಒಂದೊಂದ್ಸರಿ ಜಸ್ಟ್ ನಿದ್ಯದಲ್ಲಿ ಹಾಗೆ ಜಾರ್ಕೊಂತೀವಿ, ಸಡನ್ ಆಗಿ ದೇಹದಲ್ಲಿ ಯಾವುದೋ ಕಾಲೋ ಕೈಯೋ ಶೇಕ್ ಆಗ್ತದೆ, ಜರ್ಕ್ ಹೊಡಿತದೆ, ನೋಡಿದಿರ. ಬಟ್ ಮೈಂಡ್ ಮಾತ್ರ ನಿದ್ದೆಗೆ ಹೋಗಿರ್ತದೆ, ಬಾಡಿ ಮಾತ್ರ ಇನ್ನೂ ಹೋಗಿಲ್ಲ, ರೆಸ್ಟ್ಗೆ ಹೋಗಿಲ್ಲ ಪೂರ್ತಿ. ಆಯ್ತಾ. ಅದು ಸಂಕೇತ ಅದಕ್ಕೆ. ದಟ್ ಇಸ್ ದ ಇಂಡಿಕೇಶನ್. ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ನಿಧಾನವಾಗಿ ಸೆಕೆಂಡ್ ಸ್ಟೇಜ್ಗೆ ಹೋಗ್ತೀವಿ. ಹಾಗೆ ಮಲಗಿತೀವಿ, ನಾವೇನು ಎದ್ದಲ್ಲ. ಕಾಲು ಕೈ ಕದಲಾಡಿದ ಮೇಲೆ, ಜರ್ಕ್ ಆದ್ಮೇಲೆ ಸಡನ್ ಆಗಿ ಎದ್ದು ಕೂತ್ಕೊಡಲ್ಲ ನಾವು. ಹಾಗೆ ಕಣ್ಣು ಮುಚ್ಚಿರ್ತೀವಿ, ಹಾಗೆ ಒಳಗಡೆ ಹೋಗ್ತಾ ಇರ್ತೀವಿ. ಆ ಸೆಕೆಂಡ್ ಸ್ಟೇಜ್ ಅನ್ನ ಏನಂತ ಕರಿತೀವಿ ಅಂದ್ರೆ ಲೈಟ್ ಸ್ಲೀಪ್ ಅಂತ ಕರಿತೀವಿ ನಾವು. ಲೈಟ್ ಸ್ಲೀಪ್ ಅದು ನಿಮಗೆ ಆದಷ್ಟು ಆಲ್ಮೋಸ್ಟ್ ಹೇಳ್ಬೇಕಂದ್ರೆ 50% ಅಂದ್ರೆ ಒಂದು 40 ನಿಮಿಷ ಅದೇ ನಡೆಯೋದು. ಲೈಟ್ ಸ್ಲೀಪಲ್ಲೇ ಇರ್ತೀವಿ. ಅದಕ್ಕೆ ಯಾರನ್ನ ಟಕ್ ಅಂತ ಎಬ್ಸಿದ್ರೆ ಎದ್ದು ಕೂತ್ಕೋತೀವಿ ಅಲ್ವಾ. ನಾವು ಡೀಪ್ ಸ್ಲೀಪಲ್ಲಿ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಆ ರೀತಿಯಲ್ಲಿದ್ರೆ ಡೀಪ್ ಸ್ಲೀಪಲ್ಲಿ ಇದ್ರೆ ಎಬ್ಸಿದ್ರು ಎಬ್ಸಲ್ಲ, ನೋಡಿದ್ರಾ. ಡೀಪ್ ಸ್ಲೀಪಲ್ಲಿ ಇದ್ರೆ ಯಾರನ್ನ ಬಂದು ಎಚ್ಚರಿಕೆ ಮಾಡೋಕೆ ಎಬ್ಸಕ್ಕೆ ಟ್ರೈ ಮಾಡಿದ್ರೆ ನಾವು ಎದ್ದಲ್ಲ ನಾವು. ಯಾಕೆ? ಡೀಪ್ ಸ್ಲೀಪಲ್ಲಿ ಇರ್ತೀವಿ. ಇಲ್ಲಿ ಲೈಟ್ ಸ್ಲೀಪ್ ಅಂದ್ರೆ ಏನು? ಸ್ವಲ್ಪ ಸೌಂಡ್ ಏನಾದರೂ ಒಂದು ಪಕ್ಷಿ ಒಂದು ಪಕ್ಷಿ ಕೂಯೋದು, ಇಲ್ಲಾಂದ್ರೆ ಯಾರಾದರೂ ಒಂದು ಸೌಂಡ್ ಮಾಡೋದು, ಮನೆಯಲ್ಲಿ ಮಕ್ಕಳೇನೋ ಸೌಂಡ್ ಮಾಡೋದು, ಇನ್ನೊಂದು ಯಾವುದೋ ಒಂದು ಡಿಸ್ಟರ್ಬೆನ್ಸ್ ಸಡನ್ ಆಗಿ ಮತ್ತೆ ಎಚ್ಚರಿಕೆ ಬರುತ್ತೆ. ಆ ರೀತಿಯಲ್ಲಿರುವಾಗ ಆ ಲೈಟ್ ಸ್ಲೀಪ್ ಇದೆಯಲ್ಲ, ಅದು ನಡೆಯೋದೇ ಆಲ್ಮೋಸ್ಟ್ ಎಲ್ಲರಿಗೂ ಒಂದು ಸೈಕಲಲ್ಲಿ ಸುಮಾರು ಅಂದ್ರೆ 45% ಇಂದ 50% ಅದೇ ನಡೆಯೋದು. ಅಂದ್ರೆ ಅವಾಗ 90 ನಿಮಿಷದಲ್ಲಿ ಎಷ್ಟಾಯ್ತದೋ ಒಂದು 45 ನಿಮಿಷ ಆಯ್ತು ಅಂತ ಇಟ್ಕೊಳ್ಳಿ. ಅದೊಂದು 5 ನಿಮಿಷ, ಇದು 45 ನಿಮಿಷ, 50 ನಿಮಿಷ ಹೋಯ್ತು. ಇನ್ನಿರೋದು ಎಷ್ಟು? 40 ನಿಮಿಷ. ಈ 40 ನಿಮಿಷದಲ್ಲಿ ಇಲ್ಲಿ ಮಧ್ಯದಲ್ಲಿ ಇನ್ನೂ 2 ಫೇಸ್ಗಳಿದೆ. ಸೆಕೆಂಡ್ ಫೇಸ್ ಆಯ್ತಾ, ಥರ್ಡ್ ಫೇಸ್ ಅಂತ ಇಟ್ಕೊಳ್ಳಿ. ಥರ್ಡ್ ಫೇಸ್ ಏನು ಗೊತ್ತಾ? ಆ ಲೈಟ್ ಸ್ಲೀಪ್ ಇಂದ ಹೋಗ್ತಾ 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 ನಾವು ಡೀಪ್ ಸ್ಲೀಪ್ಗೆ ಎಂಟರ್ ಆಗ್ತೀವಿ. ಆಯ್ತಾ. ಡೀಪ್ ಸ್ಲೀಪ್ ಅಂತ ಕರಿತೀವಿ. ಆ ಡೀಪ್ ಸ್ಲೀಪ್ ಮಧ್ಯದಲ್ಲಿ ಮಿಡಲ್ ಡೀಪ್ ಸ್ಲೀಪ್, ವೆರಿ ಡೀಪ್ ಸ್ಲೀಪ್ ಅಂತ 2 ಸ್ಟೇಜ್ ಇದೆ ಹೇಳ್ಬೇಕಂದ್ರೆ. ಅದು ಫೇಸ್ 3, ಫೇಸ್ 4 ಅಂತ ಕರಿತೀವಿ ನಾವು. ಈ 2 ಸೇರಿ ಎಷ್ಟಂತಂದ್ರೆ ಆಲ್ಮೋಸ್ಟ್ ಒಂದು 20 ನಿಮಿಷ ನಡೀತದೆ. ಎಷ್ಟು? 20 ನಿಮಿಷ. ಸೊ 20 ನಿಮಿಷ ನಮಗೆ ಡೀಪ್ ಸ್ಲೀಪಲ್ಲಿ ಇರ್ತೀವಿ. ಪ್ರತಿ ಸೈಕಲಲ್ಲಿ 20 ನಿಮಿಷ ಡೀಪ್ ಸ್ಲೀಪ್ ಹಾಗೆ ಆಗ್ತದೆ, ನೆನ್ಪಿಟ್ಕೊಳ್ಳಿ. ಸೊ ಆ ಡೀಪ್ ಸ್ಲೀಪ್ ಅನ್ನೋದು ತುಂಬ ಮುಖ್ಯ. ಈಗಾಗಲೇ ನಾನು ಹೇಳ್ತಾ ಇದ್ದಲ್ಲ, ಯಾರಿಗಾದರೂ ಕರೆಕ್ಟ್ ಡೀಪ್ ಸ್ಲೀಪ್ ಆಫ್ 90 to 100 minutes ಆದರೆ ನೀವು 4 ಗಂಟೆ ನಿದ್ದೆ ಮಾಡಿ ಪರವಾಗಿಲ್ಲ. 4 ಗಂಟೆದಲ್ಲಿ ಪ್ರತಿ ಅವರಲ್ಲಿ ನಿಮಗೆ 20 ನಿಮಿಷ ಸಿಕ್ಕಿದೆ ಅಂತ ಇಟ್ಕೊಳ್ಳಿ. 4 ಗಂಟೆ ನಿದ್ದೆ ಮಾಡಿದ್ವಿ, 4 into 20 ಅಂದರೆ 80 ನಿಮಿಷ ಆಯಿತು. 80 ನಿಮಿಷ ನನಗೆ ಡೀಪ್ ಸ್ಲೀಪ್ ಸಿಕ್ಕಿದೆ ಅಂದರೆ ನನಗೆ ನಿದ್ದೆ ಇನ್ನು ಬೇಕಾಗಿಲ್ಲ, ನಾನು ಎದ್ಬೋದು, ನನಗೇನು ತೊಂದರೆನೂ ಆಗೋದಿಲ್ಲ. ಆಯಿತಾ. ಅದಕ್ಕೆ ತುಂಬ ಜನ ಒಳ್ಳೆ ಧ್ಯಾನ ಮಾಡೋರು ಕರೆಕ್ಟು 1 ಗಂಟೆಯಿಂದ 2 ಗಂಟೆನೇ ಅವರು ಏನು ಮಾಡ್ತಾರೆ? ನಿದ್ದೆ ಮಾಡ್ತಾರೆ. ಆ ಮಾಡಿರೋಂಥ 1 ಗಂಟೆ 2 ಗಂಟೆಯನ್ನು ತುಂಬ ಡೀಪಾಗಿ ಸ್ಲೀಪ್ ಮಾಡ್ತಾರೆ, ಡೀಪಾಗಿ ನಿದ್ದೆ ಮಾಡ್ತಾರೆ. ಅವಾಗ ಅವ್ರಿಗೆ ಬೇಕಾಗಿರುವಂಥ ಅಲ್ಲಿ ಒಳಗಡೆ ನಡೆಯಬೇಕಾಗಿರುವಂಥ ಪ್ರಕ್ರಿಯೆಗಳು ನಡೆದೋಗುತ್ತೆ.
ಯಾವ ರೀತಿಯಲ್ಲಿ ಶುದ್ಧೀಕರಣ ಆಗತ್ತೆ, ಏನ್ ಬೇಕೋ ಹಾರ್ಮೋನ್ಸ್ ಉತ್ಪನ್ನ ಆಗಿರ್ತದೆ, ವಿಶ್ವಶಕ್ತಿ ಹೊಂದಿರ್ತಾರೆ, ಅವ್ರು ಆಸ್ಟ್ರಲ್ ಟ್ರಾವೆಲ್ ಮಾಡಿರ್ತಾರೆ, ಎಲ್ಲ ಆಗಿರ್ತದೆ. ಇನ್ನೇನ್ ಬೇಕಾಗಿದೆ, ಯಾಕೆ ಅವ್ರು ಮತ್ತೆ ಮಲ್ಕೋಬೇಕು? ಆಯ್ತಾ? ಸೊ ಇದೊಂದು ವಾಕ್ಯ ಎಲ್ಲ ಕಡೆ 6 ಗಂಟೆ ಬೇಕು, 7 ಗಂಟೆ ನಿದ್ದೆ ಬೇಕು, 13 ಗಂಟೆ ನಿದ್ದೆ ಬೇಕು ಅಂತ ಈ ರೀತಿಯಲ್ಲಿ ಹೇಳ್ತಾ ಇರ್ತಾರೆ. ಆದ್ರೆ ಅದು ಫಿಕ್ಸ್ ಅಲ್ಲ, ಡಿಪೆಂಡ್ಸ್ ಅಪಾನ್ ಯುವರ್ ಲೈಫ್ ಸ್ಟೈಲ್. ಆಯ್ತಾ? ನಿಮಗೆ ಯಾವುದೂ ಧ್ಯಾನ ಗೊತ್ತಿಲ್ಲ, ನೀವು ತುಂಬಾ ಸ್ಟ್ರೆಸ್ ಲೈಫಲ್ಲಿ ಬದುಕ್ತಾ ಇದ್ರಿ ಅಲ್ವಾ, ನಿಮಗೆ ದೀರ್ಘ ಧ್ಯಾನ ಬೇಕೇ ಬೇಕು, ದೀರ್ಘ ನಿದ್ದೆ ಬೇಕು, ಧ್ಯಾನ ಗೊತ್ತಿಲ್ಲ. ಸೊ ನಾವು ಯು ನೀಡ್ ಲಾಂಗ್ ಅವರ್ಸ್ ಆಫ್ ಸ್ಲೀಪ್, 6 to 7 ಅವರ್ಸ್ ಬೇಕೇ ಬೇಕು ನಿಮಗೆ. ಯಾಕಂದ್ರೆ ಗ್ಯಾರಂಟಿ ಇಲ್ಲ. ಆ 4 4 7 ಸೈಕಲ್ಸ್ ಅಲ್ಲಿ ಒಂದೊಂದು ಸೈಕಲ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಸ್ಟಾರ್ಟಿಂಗ್ ಫಸ್ಟ್ ಸೈಕಲ್ ಇಂದ 7 ಸೈಕಲ್ಸ್ ಅಂತ ಇಟ್ಕೊಳ್ಳಿ, 5 ಸೈಕಲ್ಸ್ ಅಂತ ಇಟ್ಕೊಳ್ಳಿ. ಫಸ್ಟ್ ಸೈಕಲ್ ಅಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಡೀಪ್ ಸ್ಲೀಪ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಸೈಕಲ್ ಹೋಗ್ತಾ ಹೋಗ್ತಾ, ಈ ಉದಾಹರಣೆಗೆ ಫಸ್ಟ್ ಸೈಕಲ್ ನ 30 ಮಿನಿಟ್ಸ್ ಡೀಪ್ ಸ್ಲೀಪ್ ಬಂದ್ರೆ ನೆಕ್ಸ್ಟ್ ಅಲ್ಲಿ 20-25 ನಿಮಿಷ ಆ ಥರ ಕಡಿಮೆ ಆಗ್ತಾ ಆಗ್ತಾ ಹೋಗ್ತದೆ. ಅರ್ಲಿ ಮಾರ್ನಿಂಗ್ ಆಗೋ ಸಮಯಕ್ಕೆ ಆದಷ್ಟು ಡೀಪ್ ಸ್ಲೀಪ್ ಒಂಥರ ಕಣ್ಮರಗಾಗಿರ್ತದೆ. ಆಯ್ತಾ? ಅದು ಸಿಗೋದಿಲ್ಲ, ಡೀಪ್ ಸ್ಲೀಪ್ ಕಡಿಮೆ ಆಗ್ತಾನೆ ಹೋಗ್ತದೆ. ಫಸ್ಟ್ ಡೀಪ್ ಸ್ಲೀಪ್ ಜಾಸ್ತಿ ಬರುತ್ತೆ, ಮಲಗಿದ ತಕ್ಷಣವೇ ಫಸ್ಟ್ ಡೀಪ್ ಸ್ಲೀಪ್ ಜಾಸ್ತಿ, ನೆಕ್ಸ್ಟ್ ಸೈಕಲ್ ಕಡಿಮೆ, ನೆಕ್ಸ್ಟ್ ಸೈಕಲ್ ಕಡಿಮೆ, ನೆಕ್ಸ್ಟ್ ಸೈಕಲ್ ಕಡಿಮೆ ಆಗ್ತಾ ಇರ್ತದೆ. ಅದು ಆ ರೀತಿಯಲ್ಲಿ ಆಗ್ತಾ ಹೋಗ್ತದೆ. ಆಮೇಲೆ ಇಲ್ಲಿ ಈಗ ಫೇಸ್ 4, ಫೇಸ್ 3, ಫೇಸ್ 4 ಎರಡೂ ಡೀಪ್ ಸ್ಲೀಪೇ ಅಂತ ಲೆಕ್ಕಾಚಾರ ಆಯ್ತು. ಫೇಸ್ 5 ಇದೆಲ್ಲ ಅದೇನಪ್ಪ ಅಂತಂದ್ರೆ ಅದು ಕನಸಿನ ನಿದ್ರಾ, ಅಂದ್ರೆ ಏನದು, ಡ್ರೀಮ್ ಸ್ಲೀಪ್. ಅದು ಡೀಪ್ ಸ್ಲೀಪ್ ಅಲ್ಲ, ಡ್ರೀಮ್ ಸ್ಲೀಪ್, ಸ್ವಪ್ನ ನಿದ್ರಾ ಬರ್ತಾನೆ ಇರ್ತದೆ. ಆ ಸ್ವಪ್ನ ನಿದ್ರಾ ಅಂದ್ರೆ ಅರ್ಥ ಏನು, ಅಲ್ಲಿ ನಮಗೆ ಕನಸುಗಳು ಹೆಚ್ಚಿನ ರೀತಿಯಲ್ಲಿ ನಡೀತಾ ಇರ್ತದೆ. ಇಲ್ಲಿ ನೋಡಿ, ಫಸ್ಟ್ 4 ಸ್ಟೇಜಸ್ ಏನಂತ ಹೇಳಿವಲ್ಲ, ಅದೆಲ್ಲಾನು ಸಹ ನಾವೇನಂತ ಕರಿತೀವಿ ಅಂದ್ರೆ 2 ಪದಗಳಿದೆ, ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದು ಕ್ವಶನ್ಸ್ನು ಮತ್ತೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕೇಳಬೇಕಾಗತ್ತೆ ಇವೆಲ್ಲ. ಸೊ ಅದೇನಂತಂದ್ರೆ ನಾನ್ ರೆಮ್ ಸ್ಲೀಪ್, ರೆಮ್ ಸ್ಲೀಪ್ ಅಂತ ಕರಿತೀವಿ ನಾವು. ಈ ಫಸ್ಟ್ 4 ಪೇಜಸ್ ನಡೀತಲ್ಲ ನಿದ್ದೆ, ಅದೇನಂತ ಕರಿಬೇಕಂದ್ರೆ ನಾವು ನಾನ್ ರೆಮ್ ಸ್ಲೀಪ್ ಅಂತ ಕರಿಬೇಕು. ಆಯ್ತಾ? ವಾಟ್ ಇಸ್ ಇಟ್? ನಾನ್ ರೆಮ್ ಸ್ಲೀಪ್. ರೆಮ್ ಅಂದ್ರೆ ಏನು? ರ್ಯಾಪಿಡ್ ಐ ಮೂವ್ಮೆಂಟ್ ಅಂದ್ರೆ ಏನು? ಇಲ್ಲಿ ಈ ಫಸ್ಟ್ 4 ಫೇಜಲ್ಲಿ ನಾವು ಮಲ್ಕೊಂತೀವಲ್ಲ, ಮಲ್ಕೊಳ್ಳುವಾಗ ಕಣ್ಣು ಮುಚ್ತೀವಲ್ಲ, ಒಳಗಡೆ ನಮ್ಮ ಕಣ್ಣು ಒಳಗಡೆ ಇರುವಂತ ಐ ಬಾಲ್ಸ್ ಇದೆಯಲ್ಲ, ಅದು ಯಾವುದೇ ಕದಲಿಕ ಬರೋದಿಲ್ಲ. ನೀವು ಗಮನಿಸ್ಬೋದು, ಯಾರ ನಿದ್ದೆ ಮಾಡುವಾಗ ಸ್ವಲ್ಪ ಜನ ಕಣ್ಣುಗಳು ಒಳಗಡೆ ಆ ಕಣ್ಣು ಬಾಲ್ಸ್ ಇದೆಯಲ್ಲ, ಐ ಬಾಲ್ಸು ಕದಲಿಸ್ತಾ ಇರ್ತಾರೆ. ಶೇಕ ಅಂದ್ರೆ ಸ್ವಲ್ಪ ರೊಟೇಟ್ ಆಗ್ತಾ ಇರ್ತವೆ, ಒಂಥರ ಕೆಲಸ ಮಾಡೋದ್ರ ರೀತಿಯಲ್ಲಿ ಕನಸ್ತಾ ಇರ್ತದೆ. ಅರ್ಥ ಏನಪ್ಪಾ ಅಂತಂದ್ರೆ ಆ ವ್ಯಕ್ತಿ ಕನಸುಗಳನ್ನು ತಗೊಂತಾ ಇದ್ದಾನೆ, ಅಂದ್ರೆ ಕನಸಲ್ಲಿ ಇದ್ದಾನೆ ಅಂತಂದ್ರೆ, ನಿದ್ದೆದಲ್ಲಿ ಅವನು ಕನಸಲ್ಲಿ ಡ್ರೀಮ್ ಅಲ್ಲಿ ಇದ್ದಾನೆ ಅಂತ ಅರ್ಥ. ಆ ಐ ಬಾಲ್ಸ್ ರೊಟೇಟ್ ಇಲ್ಲ ಅಂದ್ರೆ ಅರ್ಥ ಏನು ಗೊತ್ತಾ, ಅವರು ಫಸ್ಟ್ 4 ಫೇಸು ನಿದ್ದೆದಲ್ಲಿ ಹೋಗ್ತಾ ಇದ್ದಾನೆ. ಅದಕ್ಕೆ ಅದು ನಾನ್ ರೇಮ್ ಸ್ಲೀಪ್ ಆಯ್ತು. ಲಾಸ್ಟ್ ಅಲ್ಲಿ ಬರುವಂತ ಕನಸಿನ ನಿದ್ರೆ ಅದು ರೇಮ್ ಸ್ಲೀಪ್ ಆಯ್ತು. ರೇಮ್ ಸ್ಲೀಪ್ ಎಷ್ಟು ಬರುತ್ತೆ ಒಂದು ಸೈಕಲ್ ಅಲ್ಲಿ? 20 ನಿಮಿಷ. ಈಗ ಅರ್ಥ ಆಯ್ತಾ? ಒಂಥರ ಅಲ್ಲಿ ಮೇಲೆಯಿಂದ ಕೆಳಗೆ ನಾವು ಬರ್ತಾ ಇದ್ರೆ ಫಸ್ಟ್ ಒಂದು 5%, ಆಮೇಲೆ ಒಂದು 5% ಅನ್ಕೊಳ್ಳಿ, ನೆಕ್ಸ್ಟ್ 55% ಅನ್ಕೊಳ್ಳಿ. ಆಯ್ತಾ? ಫಸ್ಟ್ 5%, ನೆಕ್ಸ್ಟ್ 55%, ನೆಕ್ಸ್ಟ್ ಕೆಳಗಡೆ ಬಂದ್ರೆ ಮಿಡಿಲ್ ಸ್ಲೀಪ್ ಅಲ್ಲಿ ಒಂದು 20%, ರೆಮ್ ಸ್ಲೀಪ್ ಒಂದು 20%. ಆಯ್ತಾ? ಈ ರೀತಿ ಡಿವೈಡ್ ಮಾಡ್ಕೊಳ್ಳಿ. 90 ನಿಮಿಷ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಅಲ್ಲಿ ಮೇಲೆ 5, ನೆಕ್ಸ್ಟ್ 55 ನಿಮಿಷ, ನೆಕ್ಸ್ಟ್ 20 ನಿಮಿಷ, ನೆಕ್ಸ್ಟ್ 20 ನಿಮಿಷ ಅಷ್ಟೇ. ಆಯ್ತಾ? ಸೊ ಅಲ್ಲಿ ಇನ್ ಕೇಸ್ ನಾವು 90 ನಿಮಿಷಕ್ಕೆ ಈಕ್ವೇಟ್ ಮಾಡ್ಬೇಕಂದ್ರೆ ಕಷ್ಟ ಆಗತ್ತೆ. ಅವಾಗ ಏನ್ ಮಾಡಬೇಕು? 5, 45 ಅಲ್ಲಿ 50, ನೆಕ್ಸ್ಟ್ 20, ಟೋಟಲಿ 90 ಆಯ್ತು. ಸೊ ಈ ರೀತಿಯಲ್ಲಿ ನಡೀತದೆ. ಸೊ ಇಲ್ಲಿ ಡೀಪ್ ಸ್ಲೀಪ್ ಬಗ್ಗೆ ಇನ್ನು ಸ್ವಲ್ಪ ಅಂಶಗಳು ತಿಳ್ಕೊಬೇಕು ನಾವು. ಏನಂತಂದ್ರೆ ಡೀಪ್ ಸ್ಲೀಪ್ ಈಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಎವ್ರಿಬಡಿ. ನೀವು ನಿದ್ದೆ ಮಾಡಿ ಇಲ್ಲ ಧ್ಯಾನ ಮಾಡಿ, ಎರಡಲ್ಲಿನೂ ಈ ಡೀಪ್ ಸ್ಲೀಪ್ ಅನ್ನೋದು ತುಂಬಾ ಮುಖ್ಯ. ಡೀಪ್ ಸ್ಲೀಪು ಹೇಗಿರ್ತದೆ ಅಂದ್ರೆ ಸ್ನೇಹಿತರೆ, ಅದೆಷ್ಟು ಮುಖ್ಯವಾದಂದ್ರೆ
ಯಾವುದೇ ಒಂದು ರಾತ್ರಿಯಲ್ಲಿ ಡೀಪ್ ಸ್ಲೀಪ್ ನಡೆದಿಲ್ಲ ಅಂದ್ರೆ, ಆ ಸಮಯನು ಮಿಸ್ ಆದ್ರೆ ನೀವು ನಿದ್ದೆ ಮಾಡಿ ಪ್ರಯೋಜನ ಇಲ್ಲ. ಯಾವುದೇ ರಾತ್ರಿಯಲ್ಲಿ, ಉದಾಹರಣೆಗೆ ನಾವು ಟ್ರಾವೆಲಿಂಗ್ ಅಲ್ಲಿ ಇರ್ತೀವಿ, ಕರೆಕ್ಟು ಈ ಡೀಪ್ ಸ್ಲೀಪ್ ಸಮಯ ಏನು ಗೊತ್ತಾ, ಕರೆಕ್ಟು ಟೈಮ್ ಹೇಳ್ಬೇಕಂದ್ರೆ 11 to 3 ಮಿಸ್ ಮಾಡಲೇಬಾರ್ದು ನಿದ್ದೆ. 11 to 3 ಇಸ್ ದ ರೈಟ್ ಟೈಮ್ ಫಾರ್ ದ ಡೀಪ್ ಸ್ಲೀಪ್. ಈ ಸಮಯ ಮಿಸ್ ಮಾಡಬಾರ್ದು, ಯಾರು ಮಿಸ್ ಮಾಡಬಾರ್ದು. ಅಲ್ಲಿ ಏನು ನಡೀತದೆ ಅನ್ನೋದು ನಾನು ಹೇಳ್ತೀನಿ ನಿಮಗೆ. ನಾನು ಈಗಾಗಲೇ ಬಾಡಿ ಕ್ಲಾಕ್ ಬಗ್ಗೆ, ಸರ್ಕೇಡಿಯನ್ ಕ್ಲಾಕ್ ಬಗ್ಗೆ ಹೇಳುವಾಗ ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ ನಾನು. 11 to 1 ನಡೆಯೋದು ಅದು ಗಾಲ್ ಬ್ಲಾಡರ್ ಟೈಮ್ ಅಂತ ಹೇಳಿದ್ದೀನಿ ಅಲ್ವಾ. 11 to 1, 1 to 3 ನಡೆಯೋದು ನಾನು ಈಗಾಗಲೇ ಹೇಳಿದ್ದೀನಿ ಲಿವರ್ ಟೈಮ್ ಅಂತ ಹೇಳಿದ್ದೀನಿ, ಯಕೃತ್ತು ಟೈಮ್ ಅಂತ ಹೇಳಿದ್ದೀನಿ. ಇದೆಷ್ಟು ಜನಕ್ಕೆ ನೆನಪಿದೆಯೋ ಗೊತ್ತಿಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಸೊ ಈ ಎರಡು ಪ್ರಧಾನ ಅವಯವಗಳು ಏನ್ ಮಾಡ್ತವೆ ಅಂದ್ರೆ ಅದ್ಭುತ ರೀತಿಯಲ್ಲಿ ಶುದ್ಧೀಕರಣ ಮಾಡ್ಕೊಂತವೆ ದೇಹದಲ್ಲಿ. ಆಯ್ತಾ? ಆ ಶುದ್ಧೀಕರಣ ಮಾಡುವಾಗ ನಾವು ಎಚ್ಚರಿಕೆ ಇರಬಾರದು, ನಾವು ಎದ್ದಿರಬಾರದು, ಮಲಗಿರ್ಬೇಕು. ಅವಾಗ ತನ್ನಂತಾವು ಅದ್ಭುತವಾದ ರೀತಿಯಲ್ಲಿ ಶುದ್ಧಿ ಮಾಡ್ಕೊಂತವೆ. ಆಮೇಲೆ ಡೀಪ್ ಸ್ಲೀಪ್ ಅಲ್ಲಿ 2 ವಿಷಯಗಳು ಪ್ರಧಾನವಾಗಿ ನಡೀತದೆ, ನೆನ್ಪಿಟ್ಕೊಳ್ಳಿ. ಒಂದು, ಗ್ರೋತ್ ಹಾರ್ಮೋನ್ ಉತ್ಪನ್ನ ಆಗತ್ತೆ ನೈಟು. ನಾವು ಡೀಪ್ ಸ್ಲೀಪಲ್ಲಿ ಇರುವಾಗ ಮಾತ್ರವೇ. ಒಂದು ಸೈಕಲಲ್ಲಿ ಡೀಪ್ ಸ್ಲೀಪ್ ಎಷ್ಟಾಗತ್ತೆ? 20 ನಿಮಿಷ. ಆ 20 ನಿಮಿಷ ಸಮಯದಲ್ಲಿ ನಿಮಗೆ ಏನು ಉತ್ಪನ್ನ ಆಗುತ್ತೆ ಒಳಗಡೆ? ಒಂದು, ಗ್ರೋತ್ ಹಾರ್ಮೋನು. ಎರಡನೇದು ಏನು ಉತ್ಪನ್ನ ಆಗುತ್ತೆ? ಮೆಲಟೋನಿನ್. ನೋಡಿದಿರಾ ಎಂಥ ಹಾರ್ಮೋನ್ಗಳು ಉತ್ಪನ್ನ ಆಗ್ತಾ ಇದೀವಿ. ಮೆಲಟೋನಿನ್ ಅಂದ್ರೆ ಒಂಥರ ಸ್ಪಿರಿಚುವಲ್ ಮಾಲಿಕ್ಯೂಲ್ ತರ ನಾವು ಟ್ರೀಟ್ ಮಾಡ್ತೀವಿ. ಇಟ್ಸ್ ಅ ಗಾಡ್ಸ್ ಮಾಲಿಕ್ಯೂಲ್ ಅಲ್ವಾ. ಈ 2 ಉತ್ಪನ್ನ ಆಗೋದು ಆ ಡೀಪ್ ಸ್ಲೀಪ್ ಅಲ್ಲೇ ಅಂತ ನೆನ್ಪಿಟ್ಕೊಳ್ಳಿ. ಈ 2 ಏನಾದ್ರೂ ಮಿಸ್ ಆದ್ರೆ ನೀವು ನಿದ್ದೆ ಮಾಡಿ ಏನ್ ಪ್ರಯೋಜನ? ಫಾರ್ ಎಕ್ಸಾಂಪಲ್, ಈಗಾಗಲೇ ಹೇಳ್ತಾ ಇದ್ದೆ ನಾನು, ನಿದ್ದೆ ಅನ್ನೋದು 7 ಗಂಟೆ ಹೋಗ್ಬೇಕು, 8 ಗಂಟೆ ಹೋಗ್ಬೇಕು, ಅದೆಲ್ಲ ಪ್ರಧಾನ ಅಲ್ಲ. ನೀವು ಮಲಗಿದ ತಕ್ಷಣ ಎಷ್ಟು ಡೀಪ್ ಅಲ್ಲಿ ಹೋಗ್ತೀರಾ, ಕನಸಿಲ್ಲದೆ ಎಷ್ಟು ಚೆನ್ನಾಗಿ ಡೀಪ್ ಸ್ಲೀಪ್ ಮಾಡ್ತೀರಾ, ಅದು ಬಹಳ ಇಂಪಾರ್ಟೆಂಟ್. ಈ ಉದಾಹರಣೆಗೆ, ನನಗೆ ಕನಸಿನ ನಿದ್ರೆನೇ ಇಲ್ಲ ಅಂತ ಇಟ್ಕೊಳ್ಳಿ. ಐ ಹ್ಯಾವ್ ನೋ ಡ್ರೀಮ್ ಸ್ಲೀಪ್ ಅಟ್ ಆಲ್. ಮಲಗಿರ್ತೀನಿ, 2 ನಿಮಿಷಕ್ಕೆ ಒಳಗಡೆ ಹೋಗ್ತೀನಿ, ಮತ್ತೆ ನಾನು ಎದ್ದುವಾಗ ಅಷ್ಟವರೆಗೂ ನನಗೇನು ಗೊತ್ತೇ ಇಲ್ಲ ಅಂತ ಇಟ್ಕೊಳ್ಳಿ. ಎಸ್, ಇಟ್ಸ್ ಗುಡ್, ದೇರ್ ಆರ್ ನೋ ಡ್ರೀಮ್ಸ್. ಬಟ್ ಇನ್ನೊಂದಿದೆ, ಅಂದ್ರೆ ಈ ಡೀಪ್ ಸ್ಲೀಪ್ ಅಂತ ಏನಿದೆಯೋ ಅಷ್ಟು ಮುಖ್ಯವಾದಂತ ನೆನ್ಪಿಟ್ಕೊಳ್ಳಿ. ಫಸ್ಟ್ ಅದು ಒಂದಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಮಾಡಿ, ಆಯ್ತಾ? ಆ ಡೀಪ್ ಸ್ಲೀಪ್ ಸ್ಥಿತಿಯಲ್ಲಿ ನಮ್ಮ ಬ್ರೈನ್ ಯಾವ ಸ್ಥಿತಿಯಲ್ಲಿ ಹೋಗುತ್ತಂದ್ರೆ, ಯಾವುದೋ ಒಂದು ಡೆಲ್ಟಾ ಸ್ಥಿತಿ, ತೀಟಾ ಯಾವಾಗಲೂ ಹೋಗಿರ್ತದೆ ಬಿಡಿ. ತೀಟಾ ಅನ್ನೋದು ಲೈಟ್ ಸ್ಲೀಪಲ್ಲೇ ಹೋಗ್ಬಿಡ್ತದೆ, ಲೈಟ್ ಸ್ಲೀಪಲ್ಲೇ. ಆ ತೀಟಾ ಇಂದ ಡೆಲ್ಟಾಕ್ಕೆ ಹೋಗಿ, ಡೆಲ್ಟಾ ಇಂದ ಇನ್ನೂ ಹೇಳ್ಬೇಕಂದ್ರೆ ನಾವು ಎಲ್ಲಿಗೆ ಹೋಗ್ತೀವಿ ಅಂದ್ರೆ, ಡೆಲ್ಟಾ ಇಂದ ಒಂಥರ ಗಾಮಾಕ್ ಹೋಗ್ತೀವಿ, ಅಂತಂದ್ರೆ ಪೂರ್ತಿ ಡೀಪ್ ಸ್ಲೀಪ್ಗೆ ಹೋಗ್ತೀವಿ. ಅಂದ್ರೆ ಆ ಡೀಪ್ ಸ್ಲೀಪಲ್ಲಿ ನಿಮ್ಮ ಮೆದುಳಿನಲ್ಲಿರುವಂಥ ತರಂಗಗಳು ಆಲ್ಮೋಸ್ಟ್ ಕದಲಿಕ್ಕೆ 0 ಆಗಿರ್ತದೆ, ಆಯ್ತಾ? ಸೊ ಆ ಸ್ಥಿತಿಯಲ್ಲಿ ನಾವು ಅನುಭವಿಸುವುದೇ ಒಂದು ರೀತಿಯಲ್ಲಿ ನಮ್ಮ ನಿಜವಾದ ಸ್ಥಿತಿ. ಇನ್ನು ಹೇಳ್ಬೇಕಂದ್ರೆ, ನಮ್ಮ ಆಂತರಿಕದಲ್ಲಿ ನಾವು ಹೇಳ್ತಾ ಇರ್ತೀವಲ್ಲ, ನಾನೊಂದು ಆ ಸಾಕ್ಷಾತ್ಕಾರ ಹೊಂದಬೇಕು, ನನ್ನ ಅರಿವು ನಾನು ತಿಳ್ಕೋಬೇಕು, ನಾನು ಯಾರು ಅಂತ, ಇದೆಲ್ಲ ಪ್ರಯತ್ನ ಮಾಡ್ತಾ ಇರ್ತೀವಿ ನೋಡಿ. ಅದೆಲ್ಲ ಆಗೋದೇ ಆ ಡೀಪ್ ಸ್ಲೀಪಲ್ಲಿ. ಅದೇ ಸ್ಥಿತಿ ಎಚ್ಚರಿಕದಲ್ಲಿ ಕೂತ್ಕೊಂಡು ಮಾಡಕ್ ಹೋದ್ವಿ ಅಂತ ಇಟ್ಕೊಳ್ಳಿ, ಅದೇ ನಿಜವಾದ ಸಮಾಧಿ ಸ್ಥಿತಿ ಇಂದ ಧ್ಯಾನ, ಆಯ್ತಾ? ನಾವು ಅಷ್ಟಾಂಗ ಯೋಗದಲ್ಲಿ ತಿಳ್ಕೊಂತೀವಲ್ಲ, ಸೊ ಹೇಳ್ಬೇಕಂದ್ರೆ 8ನೇ ಸ್ಥಿತಿ ಸಮಾಧಿ ಸ್ಥಿತಿ ಇದೆಲ್ಲ ಧ್ಯಾನ ಆದ್ಮೇಲೆ ಬರುವಂತ ಆ ಸ್ಥಿತಿ ಡೀಪ್ ಸ್ಲೀಪಲ್ಲಿ ಹೇಗೆ ನಿಮ್ಮ ಅನುಭವ ಬರುತ್ತೋ. ಆದ್ರೆ ಒಂದೇನಂದ್ರೆ, ಡೀಪ್ ಸ್ಲೀಪಲ್ಲಿ ಯಾರಿಗೂ ನೆನಪಿರೋದಿಲ್ಲ, ಆಯ್ತಾ? ನಾವು ಹಲವಾದ ನಿದ್ಯದಲ್ಲಿ ಇರ್ತೀವಿ, ಎಸ್, ನೋ ಡೌಟ್. ಅಲ್ಲಿ ನಿಮಗೆ ಆಸ್ಟ್ರಲ್ ಟ್ರಾವೆಲ್ ಆಗತ್ತೆ, ನಿಮ್ಮ ಸೂಕ್ಷ್ಮ ದೇಹ ಆಚೆ ಕಡೆ ಬಿಡುಗಡೆ ಆಗೋದು, ಅದು ಆಸ್ಟ್ರಲ್ ಯೂನಿವರ್ಸ್ ಇಂದ ಒಂಥರ ಶಕ್ತಿಯನ್ನು ಪಡೆಯೋದು ಎಲ್ಲ ನಡೀತದೆ, ನೋ ಡೌಟ್. ಓಕೆ, ಅಲ್ಲಿ ನಿಮಗೆ ದೇಹದಲ್ಲಿ ಬೇಕಾಗಿರುವಂತಹ ಶುದ್ಧೀಕರಣ ಸ್ಟಾರ್ಟ್ ಆಗೋದು ಎಲ್ಲ ಆ ಸಮಯದಂತ ಇಟ್ಕೊಳ್ಳಿ, ಆಯ್ತಾ? ಈ ರೀತಿಯಲ್ಲಿ ಆಗ್ತದೆ, ಆದ್ರೆ ಅಲ್ಲಿ ಏನು ನೆನಪಿರೋದಿಲ್ಲ.
ನೆನಪಿರ್ಬೇಕಂದ್ರೆ ನೀವು ಯೋಗ ನಿದ್ದೆಯಲ್ಲಿ ಹೋಗಿರ್ಬೇಕಾಗತ್ತೆ. ನೀವು ಒಂದು ದೊಡ್ಡ ಯೋಗಿ ಆಗಿದ್ರೆ, ಈಗಾಗಲೇ ನೀವು ಆಂತರಿಕ ಪ್ರಜ್ಞೆ, ಆಂತರಿಕ ಅರಿವು ಹೊಂದಿರುವಂತ ಒಂದು ವ್ಯಕ್ತಿ, ಒಂದು ಮಾಸ್ಟರ್ ಆಗಿದ್ರೆ, ಆ ಡೀಪ್ ಸ್ಲೀಪ್ ಅಲ್ಲಿ ಸಹ ನಿಮ್ಮ ನಿದ್ದೆ ಯೋಗ ನಿದ್ರೆ ಆಗಿರ್ತದೆ. ಅಲ್ಲಿ ನಡೆಯುವಂತ ವಿಷಯಗಳು ನಿಮ್ಗೆ ಗೊತ್ತಿರ್ತವೆ. ಅಲ್ಲಿ ಏನಾದರೂ ಅನುಭವಗಳು ಪಡಿತಾ ಇದ್ರೆ, ಸೂಕ್ಷ್ಮ ದೇಹದಿಂದ ಅನುಭವಗಳು ಪಡಿತಾ ಇದ್ರೆ, ಅದೂ ನೆನಪಿಟ್ಕೊಂಡ ಸ್ಥಾಯಿಗೆ ನಾವು ಹೋಗ್ಬೇಕಂದ್ರೆ ನಿತ್ಯವಾದ ಆಳವಾದ ಧ್ಯಾನ ಬೇಕಾಗಿದೆ. ಅರ್ಥ ಆಯ್ತಾ? ಅಂದ್ರೆ ನೋಡಿ, ಪ್ರತಿಯೊಂದು ನಿದ್ದೆನೂ ನಾವು ಯೋಗ ನಿದ್ರೆಯಾಗಿ ಪರಿವರ್ತನೆಗೊಳಿಸ್ಕೊಂಡೋಕೆ ಅವಕಾಶ ನಮ್ಮ ಕೈಯಲ್ಲಿದೆ. ನಮ್ಗೆ ಅವಕಾಶ ಇದೆ. ಆ ಅದನ್ನು ನಾವು ಅಳವಡಿಸ್ಕೋಬೇಕಾಗಿರೋದು ನಾವು. ಆಯ್ತಾ? ಅಂದ್ರೆ ಅದ್ಭುತವಾದ ಧ್ಯಾನ ಮಾಡ್ತಾ ಇದ್ರೆ ಪ್ರತಿಯೊಂದು, ಅಂದ್ರೆ ಮಿಕ್ಕಿದ ಸಮಯ ಎಷ್ಟು ಸಮಯ ಇದ್ದೋ ಡೇ ಟೈಮಲ್ಲಿ ಯಾವಾಗ ಯಾವಾಗ ಸಮಯ ನಿಮಗೆ ಅನುಕೂಲ ಆಗುತ್ತೋ ಜಾಸ್ತಿ ಜಾಸ್ತಿ ಧ್ಯಾನ ಮಾಡ್ತಾ ಹೋದ್ರೆ ನಮ್ಗೆ ಏನಾಗತ್ತಂತೆ, ನಮ್ಮ ನೈಟಿನ ಈ ರಾತ್ರಿಯ ನಿದ್ದೆನೂ ಸಹ ಒಂಥರ ನಾವೇನ್ ಮಾಡ್ತೀವಿ, ಅದನ್ನು ಯೋಗ ನಿದ್ರೆಯಾಗಿ ಪರಿವರ್ತನೆಗೊಳಿಸ್ಕೊಂಡು ನಮಗೆ ಕನಸುಗಳೇ ಇಲ್ಲದೆ ನಿದ್ದೆ ಮಾಡಿಕೊಂಡು ಪೂರ್ತಿ ಹೊರಗಡೆ ಹೋದ ತಕ್ಷಣವೇ ಡೀಪ್ ಸ್ಲೀಪ್ಗೆ ಹೋಗ್ಬಿಟ್ಟು, ಆ ಡೀಪ್ ಸ್ಲೀಪ್ಗೆ ಹೋಗಿದ ಮೇಲೇನು ಅಲ್ಲಿ ಏನೇನು ನಡೀತವೆ ಅವೆಲ್ಲ ಅರಿವಲ್ಲಿ ಇಟ್ಕೊಂಡು, ಅವೆಲ್ಲ ನಮ್ಮ ಅರಿವಿಗೆ ಸಿಗತ್ತೆ. ಆಯ್ತಾ? ಅದು ನಾವು ಹೇಳ್ಬಲ್ಲೆ, ಏನಾಗಿದೆ, ನಾನು ಎಲ್ಲಿ ಹೋಗಿದ್ದೀನಿ, ಏನು ನೋಡಿದ್ದೀನಿ, ಏನು ದೃಶ್ಯಗಳು ಕಾಣಿಸ್ತು, ಏನು ನನಗೆ, ಅಂದರೆ ಒಂದು ರೀತಿಯಲ್ಲಿ ಆ ಸ್ಥಿತಿಯಲ್ಲಿ ಯಾರಿಗೂ ನೆನಪಿರೋದಿಲ್ಲ. ನೆನ್ಪಿಟ್ಕೊಳ್ಳಿ, ಡೀಪ್ ಸ್ಲೀಪಲ್ಲಿ ಯಾರಿಗೂ ನೆನಪಿರೋದಿಲ್ಲ. ಒಂದು ಮಾಸ್ಟರ್ಸ್ಗೆ ಯಾರು ಅವೇಕನ್ ಆಗಿರ್ತಾರೋ ಈಗಾಗಲೇ ಅವ್ರಿಗೆ ಮಾತ್ರ ಸ್ವಲ್ಪ ನೆನಪಿರುತ್ತೆ. ಅದು ಈ ಸೃಷ್ಟಿಯ ರಚನೆ ಅಲ್ವಾ? ಆದರೆ ಅದೇ ಸ್ಥಿತಿ ನಾವು ಧ್ಯಾನದಲ್ಲಿ ಅನುಭವಿಸ್ಬೋದಲ್ಲ. ಎಚ್ಚರಿಕವಾಗಿ ಕೂತ್ಕೊಂಡು ಒಂದು ಬೀಟಾ, ಆಲ್ಫಾ, ತೀಟಾ, ಡೆಲ್ಟಾ ಬಂದ್ಬಿಡ್ತೀವಿ. ಅದು ನಿಧಾನವಾಗಿ ಹಂತವಾಗಿ ನಾವು ಡೆಲ್ಟಾಗೆ ಬರುವಾಗ ಸಮಾಧಿ ಸ್ಥಿತಿಗೆ ಬಂದ್ಬಿಡ್ತೀವಿ ನಾವು. ಆ ಸಮಾಧಿ ಸ್ಥಿತಿಗೆ ಬರ್ತೀವಲ್ಲ, ಆ ಸಮಾಧಿ ಸ್ಥಿತಿಯಲ್ಲಿ ಕೂತ್ಕೊಂಡೇ ಇರ್ತೀವಿ, ಆದರೆ ಎಚ್ಚರಿಕವಾಗಿರ್ತೀವಿ. ಎಲ್ಲಾನು ಆ ಡೀಪ್ ಸ್ಲೀಪ್ ಹೇಗೆ ಅನುಭವ ಕೊಡ್ತದೋ ಅದೇ ಆ ಸ್ಥಿತಿ, ಸಮಾಧಿ ಸ್ಥಿತಿ ಇಲ್ಲಿ ಅನುಭವಿಸ್ತೀವಿ ನಾವು ನೋಡಿ. ಸೊ ಈ ರೀತಿಯಲ್ಲಿ ಆಗ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ಇಲ್ಲಿ ರೆಮ್ ಸ್ಲೀಪ್ ಅಂತ ನಾವು ಏನು ಅನ್ಕೊಂಡಿದೀವೋ ಅದು ಲಾಸ್ಟಲ್ಲಿ ನಡೆಯುವಂಥದ್ದು. ಪ್ರತಿ ಸೈಕಲಲ್ಲಿ ಅದು 20 ನಿಮಿಷ ಅನ್ಕೊಂಡಿದೀವಲ್ಲ, ಅಲ್ಲಿ ಏನೂ ಇಲ್ಲ, ಸುಮ್ಮನೆ ಕನಸುಗಳು. ಅಂದರೆ ನಾನು ಈಗಾಗಲೇ ಹೇಳಿದೆ, ನಾನು ಯಾವ್ದ್ಯಾವ್ದು ಕೋರಿಕೆ ತೀರಿಲ್ಲೋ ಅವೆಲ್ಲ ನಾವು ತೀರ್ಸ್ಕೊತಾ ಇರ್ತೀವಿ. ಆಯ್ತಾ? ಸೊ ಅದೆಲ್ಲ ಕರೆಕ್ಟಾ ಅಂದರೆ ಕರೆಕ್ಟ್ ಅಲ್ಲ. ಸುಮ್ಮನೆ ನಿಮಗೆ ಭಾವೋದ್ರೇಕಗಳು ಅನ್ಸ್ಕೊಂಡಿದ್ದೀರಾ, ಅದಿಮಿಟ್ಕೊಂಡಿದ್ದೀರಾ, ರಿಲೀಸ್ ಆಗ್ತಾ ಇರ್ತದೆ. ಆಯ್ತಾ? ಒಂದು ರೀತಿಯಲ್ಲಿ ಹೋಗ್ಬೇಕು. ಆ ರೀತಿಯಲ್ಲಿ ಹೋದ್ರೆ ಮತ್ತೆ ಅವು ನಿಮ್ಗೆ ಏನು ತೊಂದರೆ ಕೊಡೋದಿಲ್ಲ. ಒಂದು ರೀತಿಯಲ್ಲಿ ಆ ನಿದ್ದೆದಲ್ಲಿನೂ ಅನುಭವಿಸಕ್ಕೆ ನೇಚರ್ ಕೊಡುತ್ತೆ ನಿಮಗೆ ಅವಕಾಶ. ನೀವು ಅನುಭವಿಸಿ ಬಿಟ್ಬಿಡಿ ಅಷ್ಟೇ. ಆಯ್ತಾ? ಈಗ ಉದಾಹರಣೆಗೆ ಏನೋ ಕೋಪ ಇರುತ್ತೆ, ಏನು ಯಾರ ಮೇಲೂ ಕೋಪ ಬಂದಿರ್ತದೆ, ಅದು ತೋರ್ಸೋಕ್ಕೂ ಆಗಲ್ಲ, ಹೇಳಕ್ಕೂ ಆಗಲ್ಲ, ನುಂಗೋಕ್ಕಾಗಲ್ಲ, ಆಚೆ ಕಡೆ ಬಿಡೋಕ್ಕೂ ಆಗೋದಿಲ್ಲ. ಅಂಥ ಪರಿಸ್ಥಿತಿ ತುಂಬಾ ಜನಕ್ಕೆ ಇರ್ತದೆ ಅಲ್ವಾ? ಅಂಥದ್ದೆಲ್ಲ ನಿದ್ದೆಯಲ್ಲಿ ಚೆನ್ನಾಗಿ ಆಗ್ಬಿಡ್ತದೆ. ಯಾರನ್ನೋ ಚೆನ್ನಾಗಿ ಬಾರಿಸೋದು, ಇಲ್ಲಾಂದ್ರೆ ಇನ್ನೊಬ್ಬರ ಮೇಲೆ ಕೋಪ ತೀರ್ಸ್ಕೊಂಡೋದು, ಇನ್ನೊಬ್ಬರನ್ನು ಬೈದೋದು, ಏನೋ ಮಾಡ್ತಾ ಇರ್ತೀರ ನಿದ್ದೆದಲ್ಲಿ. ಆಗ್ಲಿ, ತೊಂದರೆ ಇಲ್ಲ, ಎಲ್ಲ ಹೋಗ್ಬಿಡ್ತವೆ. ಇಲ್ಲಾಂದ್ರೆ ನಿಮ್ಗೆ ಆ ಉದ್ರೇಕ ಹಂಗೆ ಇಟ್ಕೊಂಡ್ರೆ ನಿಮ್ಗೆ ರೋಗಗಳು ಬರ್ತದೆ. ಆಯ್ತಾ? ನೇಚರ್ ಅವಕಾಶನೂ ಕೊಟ್ಟಿದೆ ನಮಗೆ ಆ ರೀತಿಯಲ್ಲಿ. ಆದ್ರೆ ಒಂದು ವ್ಯಕ್ತಿ ಸತ್ಯದಿಂದ ಬದುಕೋ ವ್ಯಕ್ತಿ, ಸತ್ಯದಿಂದ ಜೀವನ ಮಾಡೋ ವ್ಯಕ್ತಿಗೆ ಈ ಅವಶ್ಯಕತೆನೂ ಇಲ್ಲ. ಯಾವ ಕನಸು ಬೇಕಾಗಿಲ್ಲ. ಬೆಳಗ್ಗೆನೆ ಸತ್ಯ ಮಾತಾಡ್ತಾನೆ, ಓಡಬೇಕಂದ್ರೆ ಹೊಡಿತಾನೆ, ಅವನು ಇನ್ನೊಬ್ಬರನ್ನು ಬೈದ್ಬೇಕಂದ್ರೆ ಬೈತಾನೆ, ಆದ್ರೆ ತೊಂದರೆಗಳೂ ಅನುಭವಿಸ್ತಾನೆ, ಅದಕ್ಕೂ ರೆಡಿ ಅವನು. ಅದು ತುಂಬಾ ಕಡಿಮೆ 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 ವ್ಯಕ್ತಿಗಳೇ ಜೀವನ ಮಾಡ್ತಾರೆ ಆ ರೀತಿಯಲ್ಲಿ. ಒಂದು ಮಾಸ್ಟರ್ಸ್ ಅಂತ ಇಟ್ಕೊಳ್ಳಿ, ಅವ್ರು ಯಾರ ತಂಟಕ್ಕೂ ಹೋಗಲ್ಲ, ಯಾರನ್ನೂ ಏನು ಮಾತಾಡಲ್ಲ. ಏನಾದರೂ ಮಾತಾಡಿದ್ರೆ ಸತ್ಯವಾಗಿ ಮಾತಾಡ್ತಾರೆ ಅಷ್ಟೇ. ಅವ್ರದ್ದು ಶೈಲಿ, ಅವರ ಜೀವನ ಶೈಲಿ ಹಾಗೆ ಇರ್ತದೆ. ಆಯ್ತಾ? ಅವ್ರಿಗೆ ಯಾವ ಕನಸುಗಳು ಬರೋದಿಲ್ಲ ನೈಟ್. ಯಾಕಂದ್ರೆ ಅವ್ರಿಗೆ ಒಂಥರ ಅಸಂತೃಪ್ತ ಜೀವನ ಇರೋದಿಲ್ಲ ಅವ್ರ ಲೈಫಲ್ಲಿ. ಒಂಥರ ಅನ್ಸ್ಯಾಟಿಸ್ಫೈಡ್ ಡಿಸೈರ್ಸು ಇರೋದಿಲ್ಲ. ಫ್ರೂಟ್ಫುಲ್ ಲೈಫ್ ನಡೆಸ್ತಾ ಇರ್ತಾರೆ. ಇಂಥದ್ದು ಇರುವಾಗ ನಿಮ್ಮ ಕನಸಿನ ಜೀವನ ಅನ್ನೋದು ಏನು ಇರೋದಿಲ್ಲ ಒಂದು ಮಾಸ್ಟರ್ಗೆ. ಆ ರೀತಿಯಲ್ಲಿ ನಾವು ತಯಾರಾಗ್ಬೋದು. ಆ ರೀತಿಯಲ್ಲಿ ನಮ್ಮ ಜೀವನ ನಡೀತಾ ಇದೆ. ನಾವು ದಿನನಿತ್ಯ ಅದಕ್ಕೆ ನಮ್ಮ ಪ್ರಯತ್ನ ನಡೀತಾ ಇದೆ. ಆಯ್ತಾ? ಸೊ ಸತ್ಯ ಜೊತೆಗೆ ಸತ್ಯಯುತ ಜೀವನ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇದು ಆ ಕನಸಿನ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ. ಆ ಕನಸು ಒಳಗಡೆ ಇರುವಂಥವು ಎಲ್ಲಾನು ಇರ್ತವೆ ಈ ರೀತಿಯಲ್ಲಿ.
ಅಲ್ಲಿ ಯಾವುದು ಒಂದು ರೀತಿಯಲ್ಲಿ, ಆದರೆ ಒಂದು ಆ ಡೀಪ್ ಸ್ಲೀಪ್ಗೆ ಹೋಗ್ತೀವಲ್ಲ, ಅಲ್ಲಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಓಪನ್ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ. ನೀವು ಸಮಾಧಿ ಸ್ಥಿತಿ ಮತ್ತೆ ಒಂಥರ ತೀಟಾ ಸ್ಥಿತಿ ಇದೆಲ್ಲ ಏನಂತಂದ್ರೆ, ಆ ಆಳವಾದ ಸ್ಥಿತಿಗೆ ಹೋಗ್ತಾ ಹೋಗ್ತಾ ಇರುವಾಗ ಅಲ್ಲಿ ಸಬ್ ಕಾನ್ಷಿಯಸ್ ಮೈಂಡ್ ಓಪನ್ ಆಗತ್ತೆ ನಮಗೆ. ಓಕೆ, ಅದರಿಂದ ಏನಾದರೂ ನಮಗೆ ಸೂಚನೆಗಳು, ಸಲಹೆಗಳು, ದೃಶ್ಯಗಳು ಏನೇ ಬೇಕಾದರೂ ಕೊಡುತ್ತೆ. ಅದು ಆ ಡೀಪ್ ಸ್ಲೀಪಲ್ಲಿ ಸಿಗತ್ತವೆಲ್ಲ. ಆದರೆ ನಮಗೆ ಯಾವುದು ನೆನಪಿರೋದಿಲ್ಲ, ಅದಷ್ಟೇ ಬರ್ತವೆ ಹೋಗ್ತವೆ. ಆದರೆ ಅದೇ ಸಮಾಧಿ ಸ್ಥಿತಿಗೆ ನಾವು ಒಂಥರ ಎಚ್ಚರಿಕವಾಗಿ ಹೋದ್ರೆ, ಅಂದರೆ ಧ್ಯಾನದಲ್ಲಿ ಹೋದ್ರೆ ಪ್ರತಿಯೊಂದು ನೆನಪಿರುತ್ತೆ. ಆಯ್ತಾ? ಅಲ್ಲಿ ನಮಗೆ ಸಬ್ ಕಾನ್ಷಿಯಸ್ ಮೈಂಡಿಂದ ಏನೇನು ಬರ್ತಾ ಇರ್ತದೋ ಎಲ್ಲದು ನಮಗೆ ಅರಿವಿಗೆ ಬರುತ್ತೆ. ಅದು ನೆನಪಿಟ್ಕೊಂತೀವಿ. ಆಯ್ತಾ? ಅದು ಪಾಲನೆ ಮಾಡ್ಬೋದು ನಾವು. ಉದಾಹರಣೆಗೆ, ನಾವು ಆಚೆ ಕಡೆ ಎಷ್ಟೇ ನೋಡಿದ್ರು ಸ್ನೇಹಿತರೆ, ನಿಮಗೆ ಯಾವುದೂ ಮಾರ್ಗದರ್ಶನ ಸಿಗೋದಿಲ್ಲ. ನೆನ್ಪಿಟ್ಕೊಳ್ಳಿ. ಆಚೆ ಕಡೆ ನೀವು ಗುರುಗಳು ಅಂತ ಅನ್ಕೊಂತೀವಿ, ಜ್ಯೋತಿಷ್ಯಗಳು ಅಂತ ಅನ್ಕೊಂತೀವಿ, ಡಾಕ್ಟರ್ಸ್ ಅಂತ ಅನ್ಕೊಂತೀವಿ, ದೊಡ್ಡವರು ಅಂತ ಅನ್ಕೊಂತೀವಿ, ತಜ್ಞರು ಅಂತ ಅನ್ಕೊಂತೀವಿ. ಏನೇನೋ ಅನ್ಕೊಂಡು ಅವರೆಲ್ಲನೂ ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡಿ 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 ಸುಸ್ತಿ ಆಗ್ತದೆ. ಆದರೂ ನಿಮಗೆ ಫಲಿತ ಬರೋದಿಲ್ಲ. ಆಯ್ತಾ? ಯಾಕೆ? ಫಲಿತ ಬರಕ್ಕೆ ಅದು ನಿಜವಾದ ಸೂಚನೆ ಅಲ್ಲ, ನಿಮ್ಗೆ ಸಂಬಂಧಿಸಿರೋದು ಅಲ್ಲ. ಅದು ಅವ್ರು ಹೇಳ್ತಾ ಇರೋದು ಅವರ ಒಪಿನಿಯನ್ ಅಷ್ಟೇ. ನಿಮ್ಮ ಜೀವನ ಬಗ್ಗೆ ಅವ್ರ ಒಪಿನಿಯನ್ ಎಷ್ಟು ಮಟ್ಟ ಕರೆಕ್ಟ್ ಆಗ್ತದೆ ಅಂತ ಅನ್ಕೊಳ್ತೀರಿ ನೀವು? ಅದೆಲ್ಲ ನಿಜವಾದ ನಿಮಗೆ ನಿಮ್ಮ ಜೀವನಕ್ಕೆ ಸಂಬಂಧಿತ ನಿಜವಾದ ವಿಷಯ ಬರಬೇಕು ಅಂದ್ರೆ, ಸತ್ಯ ಮಾತುಗಳು ಬರಬೇಕಂದ್ರೆ ಒಳಗಡೆಯಿಂದನೇ ಬರಬೇಕು. ಯಾರು ಹೇಳ್ತಾರೆ? ನಿಮ್ಮ ಅರಿವಿಂದನೇ, ನಿಮ್ಮ ಕಾನ್ಷಿಯಸ್ನೆಸ್ ಇಂದನೇ, ನಿಮ್ಮ ಚೈತನ್ಯದಿಂದನೇ ಬರೋದು. ಆತ್ಮದಿಂದ ಬರುವಂತ ಸಂಕೇತಗಳು, ಆತ್ಮದಿಂದ ಬರುವಂತ ಆ ಸಂದೇಶಗಳೇ ಕರೆಕ್ಟು. ಸೋಲ್ ವಿಲ್ ಬಿ ವಿಸ್ಪರಿಂಗ್ ಆಲ್ವೇಸ್, ಬಟ್ ಅವರ್ ಮೈಂಡ್ ಈಸ್ ಹ್ಯಾವಿಂಗ್ ಎ ಲೌಡ್ ನಾಯ್ಸ್. ವಿ ಕಾಂಟ್ ಹಿಯರ್ ದಟ್. ನನ್ನ ಮನಸ್ಸಲ್ಲಿ ಗೊಂದಲ ಜಾಸ್ತಿ ಇದೆ, ನಾನು ಕೇಳಿಸ್ಕೊಳಕ್ ಆಗ್ತಾ ಇಲ್ಲ, ಕಿವಿಯಲ್ಲಿ ಕೇಳಿಸ್ತಾ ಇಲ್ಲ, ಏನ್ ಮಾಡೋದು? ಅದು ನನ್ನ ಪರಿಸ್ಥಿತಿ. ಆದರೆ ನಿಮಗೆ ನಿಜವಾದ ಸತ್ಯ ಮಾತುಗಳು ಹೇಳ್ಬೇಕು, ನಿನ್ನ ಜೀವನ ಬಗ್ಗೆ ಸತ್ಯ ಮಾರ್ಗದರ್ಶನ ಬೇಕು ಅಂತಂದ್ರೆ ನಿಮ್ಮ ಒಳಗಡೆ ಹೋಗಿ ಆಚೆ ಕಡೆ ಹೋಗ್ಬಿಡಿ. ಬಾಹ್ಯದಲ್ಲಿ ಏನು ಇಲ್ಲ. ಅರ್ಥ ಆಯ್ತಾ? ಬಾಹ್ಯದಲ್ಲಿ ಹುಡುಕಿ ಹುಡುಕಿ ಸಾಕಾಗಿದೆ. ಎಲ್ಲಿ ಯಾವುದು ಸಿಗೋದಿಲ್ಲ. ಎಲ್ಲ ತಪ್ಪು ಮಾಹಿತಿಗಳು, ತಪ್ಪು ಅಂಶಗಳು. ಮೈಂಡನ್ನು ಸ್ತಬ್ಧಗೊಳಿಸಿ ಒಳಗಡೆ ನಡೀತಾ ಇರೋಂಥ ನಿಶ್ಶಬ್ದವಾದ ಮಾತುಗಳು ಕೇಳಿಸ್ಕೊಂಡಕ್ಕೆ ಪ್ರಯತ್ನ ಮಾಡಿ. ಧ್ಯಾನದಿಂದ ಪ್ರಯತ್ನ ಮಾಡಿ. ಧ್ಯಾನದಲ್ಲಿ ತೊಡಗಿಸಿಕೊಂಡು ಆ ಶೂನ್ಯದಲ್ಲಿ ಪ್ರವೇಶ ಮಾಡಿದ್ರೆ ಒಳಗಡೆ ಸಣ್ಣದಾಗಿ ಒಂಥರ ಕೇಳಿಸ್ಕೊಂಡಕ್ಕೆ ಕಷ್ಟ ಇರುವಂತ ಆ ರೀತಿಯಲ್ಲಿ ನಡೀತಾ ಇರುವಂತ ಆ ಸೋಲ್ ಲ್ಯಾಂಗ್ವೇಜ್ ಅನ್ನು ಕೇಳಿಸ್ಕೊಳ್ಳಿ. ಸೋಲ್ ವಿಸ್ಪರಿಂಗ್ ಕೇಳಿಸ್ಕೊಳ್ಳಿ. ಅದೇ ನಿಮಗೆ ನಿಜವಾದ ಮಾರ್ಗದರ್ಶನೆ. ಆಯ್ತಾ? ಇದು ಸಿಗ್ಬೇಕಂದ್ರೆ ಎಲ್ಲಿ ಸಿಗತ್ತೆ ಇದು? ನನ್ನ ಮನಸ್ಸನ್ನು ಖಾಲಿ ಮಾಡಿ, ಮನಸ್ಸನ್ನು ಸ್ತಬ್ಧಗೊಳಿಸಿ, ಯಾವುದೇ ಸೌಂಡ್ ಇಲ್ಲದೆ ಮಾಡಿದ್ರೆ ಅವಾಗ ನಮಗೆ ಅದು ಈಗಲೂ ಇದೆ, ಯಾವಾಗಲೂ ಇದೆ, ಯಾವಾಗಲೂ ಇರ್ತದೆ. ಅದು ಕೇಳಿಸ್ಕೊಂಡಕ್ಕೆ ನಮಗೆ ಆಸಕ್ತಿ ಇಲ್ಲ, ಕೇಳಿಸ್ಕೊಂಡಕ್ಕೆ ಆ ಸ್ಥಿತಿಯಲ್ಲಿ ನಾವು ಇಲ್ಲ. ಅದಕ್ಕೆ ಆ ಸೌಂಡ್ ಕೇಳಿಸೋದಿಲ್ಲ. ನೀವು ಕೇಳಿಸ್ಕೊಂಡಿಲ್ಲ ಅಂದ್ರೂ ಅದು ನಡೀತಾ ಇರ್ತದೆ ಒಳಗಡೆ. ನೋಡ್ಕೊಳ್ಳಿ. ಅದೇ ಹೇಳ್ತೀವಲ್ಲ, ನನ್ನ ಆತ್ಮ ಏನ್ ಹೇಳ್ತೀವಿ ನಾವು? ಕನ್ಸೈನ್ಸ್ ಅಂತ ಹೇಳ್ತೀವಿ ನಾವು. ಕನ್ಸೈನ್ಸ್, ಅದು ಪದ ಗೊತ್ತಿಲ್ಲ. ಸೊ ಆ ಕನ್ಸೈನ್ಸ್ ಅಂತ ಹೇಳ್ತೀವಲ್ಲ, ಅದರಿಂದ ಬರುವಂಥದ್ದೇ ಆ ಕನ್ಸೈನ್ಸೇ ನಿಜವಾಗಿ ಒಳಗಡೆ ನಡೆಯುವಂಥ ಆಂತರಿಕ ಭಾಷೆ. ಆ ಭಾಷೆಯನ್ನು ಕೇಳಿಸ್ಕೊಂಡಕ್ಕೆ ನಾವು ಅವಕಾಶ ಕೊಡಬೇಕು ಮಿತ್ರರೇ. ಅದೇ ನಿಜವಾದ ಮಾರ್ಗದರ್ಶನೆ. ಅದ್ರ ಮೇಲೆ ನಾವು ಡಿಪೆಂಡ್ ಆಗೋಣ. ಏನೇ ಕ್ವಶನ್ ಬಂದ್ರೆ ಒಳಗಡೆ ಹೋಗಿ ಹೊರಗಡೆ ಹೋಗ್ಕೋಬಿಡಿ ಅಷ್ಟೇ. ಡೋಂಟ್ ಟ್ರಾವೆಲ್ ಔಟ್ಸೈಡ್, ಟ್ರಾವೆಲ್ ಇನ್ಸೈಡ್. ಗೆಟ್ ಯುವರ್ ಆಲ್ ಆನ್ಸರ್ಸ್. ನಿಮಗೆ ಏನು ಕಷ್ಟ ಇದೆ, ಏನು ತೊಂದರೆ ಇದೆ, ಯಾವುದಕ್ಕೂ ನೀವು ಯಾವ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇದ್ರಿ, ಒಳಗಡೆ ಹೋಗಿ ಕಣ್ಣು ಮುಚ್ಚಿ, ಆಯ್ತಾ, ಮೈಂಡ್ ಸೈಲೆನ್ಸ್ ಮಾಡಿ, ಒಳಗಡೆ ಆ ಬರುವಂಥ ಆ ಶಬ್ದವನ್ನು, ಆ ನಿಶ್ಶಬ್ದದಿಂದ ಬರುವಂಥ ಆ ಮಾತುಗಳನ್ನು, ನಿಶ್ಶಬ್ದದಿಂದ ಬರುವಂಥ ಆ ಪ್ರಕಂಪನಗಳನ್ನು ಕೇಳಿಸ್ಕೊಂಡಕ್ಕೆ ನೀವು ತಯಾರಾಗಿ ಸಾಕು.
ನಿಮ್ಮಲ್ಲಿ ಹೇಗಂತಂದ್ರೆ ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಆ ರೀತಿಯಲ್ಲಿ ಮಾಡುವಾಗ ಪ್ರಯತ್ನ ಮಾಡ್ತಾ ಮಾಡ್ತಾ ಇರುವಾಗ ನಾವು ನಡೆಯುವಂಥ ಪ್ರತಿಯೊಂದು ದಾರಿ ಸತ್ಯವಾಗಿರುತ್ತೆ, ಪ್ರತಿಯೊಂದು ಮಾತು ಸತ್ಯವಾಗತ್ತೆ, ಪ್ರತಿಯೊಂದು ಯೋಚನೆ ಸತ್ಯವಾಗತ್ತೆ. ನೋಡಿ, ಆ ರೀತಿಯಲ್ಲಿ ನಿಮ್ಮನ್ನು ತಯಾರು ಮಾಡತ್ತೆ ಅದು. ಈ ಧ್ಯಾನ ಅನ್ನೋದು ಅಷ್ಟು ಸುಲಭ ಅಲ್ಲ, ಧ್ಯಾನದ ವಿಶಿಷ್ಟತೆ ಅದು. ಅರ್ಥ ಆಯ್ತಾ? ಸೊ ಅದಕ್ಕೆ ಪ್ರತಿನಿತ್ಯ ಧ್ಯಾನ ಮಾಡೋದಕ್ಕೆ ಕಾರಣವೇ ಇದು. ಆಯ್ತಾ? ಪೂರ್ತಿ ನಮ್ಮ ಒಳಗಡೆನೆ ಹುಡುಕಬೇಕು, ಪ್ರತಿಯೊಂದು ಪ್ರಶ್ನೆಗೂ ಸಮಾಧಾನ ಇಲ್ಲಿ ಹುಡುಕಬೇಕು, ಆಚೆ ಕಡೆ ಹುಡುಕೋದು ಬೇಕಾಗಿಲ್ಲ. ಇಷ್ಟೇ. ಆರೋಗ್ಯದ, ಸಂಪದ, ಸಂಬಂಧಗಳ ಏನ್ ಬೇಕು ನಿಮ್ಗೆ ಎಲ್ಲ ಒಳಗಡೆನೆ ಹುಡುಕಿ, ಆಚೆ ಕಡೆ ಬೇಡ. ಪ್ರಶ್ನೆಗೆ ಸಮಾಧಾನ ಅದೇ ಕೊಡ್ತಾ ಇರ್ತದೆ. ಆಯ್ತಾ? ಕಣ್ಣು ಮುಚ್ಚಿದೀವ, ಒಳಗಡೆ ಹೋಗಿದೀವ, ಶೂನ್ಯದಲ್ಲಿ ಹೋಗಿದೀವ. ನಿಮ್ಮಲ್ಲಿ ಒಂದು ಆನ್ಸರ್ ಅಂದ್ರೆ ನಿಮ್ಗೇನೋ ಬೋರ್ಡ್ ಮೇಲೆ ಬರೆದು ಕೊಡೋದಲ್ಲ, ಇಲ್ಲ ಒಂದು ಯಾವುದದು ಇಮೇಲ್ ಕಳ್ಸೋದಲ್ಲ, ಮೆಸೇಜ್ ಕಳ್ಸೋದಲ್ಲ. ನಿಮ್ಮ ಒಳಗಡೆ ಅನಿಸ್ತದೆ ಅಷ್ಟೇ. ಎಸ್, ನಾನು ಹಿಂಗೆ ಮಾಡಬೇಕು ಅಂತ ಕಣ್ಣು ತೆರೆಸಿದ ತಕ್ಷಣ ಅನಿಸ್ತಾ ಇರುತ್ತೆ ನಿಮಗೆ. ನೋಡಿದ್ರ? ಅವೇ ಮೆಸೇಜಸ್ ಅಂದ್ರೆ. ಕಣ್ಣು ಮುಚ್ಚಿದ್ವಿ, ಕಣ್ಣು ಮುಚ್ಚಕ್ಕೆ ಮುಂಚೆ ಪ್ರಶ್ನೆ ಇತ್ತು, ಕಣ್ಣು ಅಂದ್ರೆ ಹಲವಾರು ಧ್ಯಾನಕ್ಕೆ ಹೋಗಿದ್ವಿ, 2 ಗಂಟೆ ಕೂತಿದ್ವಿ, ಎದ್ದಿದ್ವಿ, ನನಗೆ ಈಗ ಅನಿಸ್ತಾ ಇದೆ, ಈಗ ಮಾಡಿದ್ರೆ ಓಕೆ. ಎಲ್ಲಿಂದ ಬಂತು ಇದು ಸೂಚನೆ? ಯಾರು ಕೊಟ್ಟರು ನಿಮಗೆ? ಶೂನ್ಯದಲ್ಲಿ ಸಿಕ್ತು ಆನ್ಸರ್. ಕಣ್ಣು ತೆರೆಸ್ಕೊಂಡಿದ್ವಿ, ಬಾಹ್ಯದಲ್ಲಿ ಏನ್ ಮಾಡ್ಬೇಕಂತ ತಕ್ಷಣವೇ ಆನ್ಸರ್ ಸಿಗತ್ತೆ, ಈಗ ಮಾಡಿ ಸಾಕು ಅಂತ. ಅರ್ಥ ಆಯ್ತಾ? ಎಲ್ಲಿಂದ ಈ ಭಾವನೆ ಅನಿಸ್ತು? ಒಳಗಡೆ ನಿಮ್ಮ ಆಂತರದಲ್ಲಿರುವಂತ ಆ ಆತ್ಮದ ಸಂದೇಶ ನಿಮ್ಮಲ್ಲಿ ಪ್ರವೇಶ ಆಗಿದೆ. ಅದಕ್ಕೆ ನಿಮಗೆ ಆ ರೀತಿಯಲ್ಲಿ ಅನಿಸ್ತಾ ಇದೆ, ಇದು ಮಾಡಿ ಒಳ್ಳೇದಾಗತ್ತೆಲ್ಲ ಅಂತ. ಈ ರೀತಿಯಲ್ಲಿ ಪ್ರತಿಯೊಂದು ತಿಳ್ಕೊಬಹುದು ಸ್ನೇಹಿತರೆ. ಆಯ್ತಾ? ಇನ್ನೊಂದು ಮಾತು ಹೇಳಿ ನಾವು ಇವತ್ತು ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಇನ್ನೊಂದು ವಿಷಯ ಏನಂತಂದ್ರೆ, ನನಗೆ ಯಶಸ್ವಿ ಬೇಕು, ಯಾವುದರಲ್ಲೇ ಅದು ಪರವಾಗಿಲ್ಲ. ಒಂದೇ ಒಂದು ಇದು ರಹಸ್ಯ ಮಾತು ಅಂತ ತಿಳ್ಕೊಬೋದು. ನನ್ನ ಜೀವನದಲ್ಲಿ ನಾನು ಪ್ರತಿಯೊಂದು ಸಾಧಿಸಬೇಕು, ನಾನು ಆನಂದವಾಗಿ, ಆರೋಗ್ಯವಾಗಿ, ಸಮೃದ್ಧವಾಗಿ ನಾನು ಜೀವನ ಮಾಡಬೇಕು ಅಂತ ನಾನು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಅಲ್ವಾ? ನಾನು ಏನು ಮಾಡ್ಬೇಕು ನಾನು ಅಂತ ಅನ್ಕೊಂಡ್ರೆ ಒಂದೇ ಒಂದಿರೋದು, ಲಿವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್, ದಿ ಪವರ್ ಆಫ್ ನೌ. ಎಕರ್ಟ್ ಟೋಲೆ ಅಂತ ಒಂದು ಬುಕ್ ಇದೆಲ್ಲ, ಚೆನ್ನಾಗಿ ಓದಿ ಅದು. ದಿ ಪವರ್ ಆಫ್ ನೌ ಅಂತಂದ್ರೆ ಅರ್ಥ ಏನು? ನಾನು ಈ ಪ್ರಸ್ತುತ ಕ್ಷಣದಲ್ಲಿ ಜೀವಿಸಬೇಕು. ಇದೊಂದು ನೆನ್ಪಿಟ್ಕೊಳ್ಳಿ. ಪ್ರತಿಯೊಂದು ಬಾರಿ ಇದೇ ಪ್ರಯತ್ನ ಮಾಡಿ. ನೀವು ಕಣ್ಣು ತಿರ್ಸ್ಕೊಂಡಿದ್ರು ಆಯ್ತು, ನೀವು ಎಚ್ಚರಿಕೆ ಹೋಗಿರುವಾಗೂ ಅಷ್ಟೇ. ಊಟ ತಿಂತಾ ಇದೀವ, ಊಟದ ಮೇಲೆ ಪೂರ್ತಿ ಗಮನ ಅರಿವಿಡ್ಬೇಕು. ಊಟ ಮಾತ್ರ ಮಾಡ್ತಾ ಇರಬೇಕು. ಹಿಂದೆ ಅಂದ್ರೆ ನಿನ್ನೆದು, ಮೊನ್ನೆದು, ಫ್ಯೂಚರ್ದು, ಫಾಸ್ಟ್ದು, ಭೂತ, ಭವಿಷ್ಯತ್ ಯಾವುದು ಮೈಂಡ್ ಒಳಗಡೆ ಇರಬಾರದು. ಅರ್ಥ ಆಯ್ತಾ? ನಡೀತಾ ಇದ್ದೀನಿ ಅಂದ್ರೆ ಪ್ರತಿಯೊಂದು ಹೆಜ್ಜೆ ಹೇಗೆ ಆಗ್ತಾ ಇದ್ದೀನಿ ಭೂಮಿ ಮೇಲೆ, ಪ್ರತಿಯೊಂದು ನನಗೆ ಆ ಸ್ಪರ್ಶ ಗೊತ್ತಾಗಬೇಕು. ದಟ್ ಈಸ್ ಕಾಲ್ಡ್ ಲಿವಿಂಗ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಆಯ್ತಾ? ಈ ರೀತಿಯಲ್ಲಿ ಮಾಡಿ ನೋಡಿ, ಹೇಳ್ತೀನಿ ನಿಮಗೆ ಪ್ರತಿಯೊಂದು ಯಶಸ್ವಿ ನಿಮಗೆ ಸಿಗತ್ತೆ. ಹೇಗೆ ಅಂತ ನೀವು ಕೇಳ್ಬೋದು, ಅದಕ್ಕೆ ಅಂತ ಉತ್ತರ ಕೊಡ್ತೀನಿ. ಈಗ ಅದೊಂದೆಲ್ಲ ಅಡಿಗೆ ಮಾಡ್ತಾ ಇದೀವಿ, ಪೂರ್ತಿ ಅಡಿಗೆ ಮೇಲೆ ಕಾನ್ಸಂಟ್ರೇಷನ್. ಆಯ್ತಾ? ಇನ್ನು ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ರು ಅದರಲ್ಲಿ ಪೂರ್ತಿ ನಾವು ಏನ್ ಮಾಡಬೇಕು? ಲಿವಿಂಗ್ ಇನ್ ದ ಪ್ರೆಸೆಂಟ್ ಮೂಮೆಂಟ್, ಪ್ರಸ್ತುತ ಆ ಕ್ಷಣದಲ್ಲಿ ಜೀವಿಸಬೇಕು. ಇದೊಂದು ಅಭ್ಯಾಸ ಮಾಡ್ಕೊಳ್ಳಿ. ಇದು ಧ್ಯಾನಿಗಳಿಗೂ ಸುಲಭ. ಧ್ಯಾನಿಗಳು ಆಗಿಲ್ಲ ಅಂದ್ರೆ ಕಷ್ಟ, ಧ್ಯಾನಿಗಳಿಗೆ ಸುಲಭ ಇದು. ಆದ್ರೆ ಇದು ಮಾಡಬೇಕು, ಮಾಡಿ. ನಿನ್ನೆ ಏನಾಯ್ತು, ಮೊನ್ನೆ ಏನಾಯ್ತು, ಆಮೇಲೆ ಏನಾಗತ್ತೆ, ನೆಕ್ಸ್ಟ್ ಇಯರ್ ಏನಾಗತ್ತೆ, ನನ್ನ ಮಕ್ಕಳಿಗೆ ಜಾಬ್ ಬರತ್ತಾ, ಇಲ್ಲ ನನಗೂ ಇನ್ನು ಅನೇಕ ಪ್ರಶ್ನೆಗಳು ನಮಗೆ ಬರ್ತಾ ಇರ್ತವೆ. ಆದ್ರೆ ಯಾವುದು ಯೋಚನೆ ಮಾಡಕ್ ಹೋಗ್ಬಿಡಿ, ಇದೊಂದು ಮಾಡ್ತಾ ಇರಿ. ಇದು ಮಾಡ್ತಾ ಇದ್ರೆ ಏನಾಗತ್ತೆ ಗೊತ್ತಾ? ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಯಾರು ಇರ್ತಾರಂದ್ರೆ, ನೆನ್ಪಿಟ್ಕೊಳ್ಳಿ, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಸೃಷ್ಟಿಕರ್ತ ಇರೋದೇ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ. ನೆನ್ಪಿಟ್ಕೊಳ್ಳಿ, ದಟ್ ಈಸ್ ದಿ ಡಿವೈನ್ ಪ್ರೆಸೆನ್ಸ್, ಗಾಡ್ಲಿ ಎಕ್ಸಿಸ್ಟೆನ್ಸ್. ಅದು ಏನ್ ಮಾಡುತ್ತೆ ಗೊತ್ತಾ ನಿಮ್ಗೆ? ಆ ರೀತಿಯಲ್ಲಿ ನೀವು ಅಭ್ಯಾಸ ಮಾಡ್ಕೊತಾ ಇದ್ರೆ ನಿಮ್ಗೆ ಗೊತ್ತಿಲ್ಲದೆ ಎಲ್ಲ ನಿಮ್ಮ ಹತ್ರ ತಂದು ನಿಮ್ ಮುಂದೆ ಇಡ್ತದೆ.
ನೀವೇನು ಮಾಡೋದು ಬೇಕಾಗಿಲ್ಲ. ವರ್ತಮಾನದಲ್ಲಿ ಇರಕ್ಕೆ ಪ್ರಯತ್ನ ಮಾಡ್ತಾ ಇರಿ. ಅಫ್ಕೋರ್ಸ್ ಬೆಳಗ್ಗೆ ಇದ್ರೆ ನಾನು ಇವತ್ತು ಪೂರ್ತಿ ಆಕ್ಟಿವಿಟೀಸ್ ನಂದು ಏನ್ ಮಾಡ್ಲಿ ಅಂತ ಬರ್ಕೊಳ್ಳಿ, ನೋ ಪ್ರಾಬ್ಲಮ್. ಅದ್ರ ಪ್ರಕಾರ ನಿಮ್ಮ ಜೀವನ ನಡೆಸಲಿ, ನೋ ಪ್ರಾಬ್ಲಮ್. ಆದ್ರೆ ಪ್ರತಿ ಕ್ಷಣದಲ್ಲಿ ಮೊನ್ನೆ ಹಿಂಗ್ ಮಾಡಿದೀನಿ, ಹಿಂಗ್ ಹೇಳಿದೀನಿ, ಈ ತರ ಆಯ್ತು, ಅಥವಾ ಈ ತರ ತೊಂದರೆ ಕೊಟ್ರು, ಮತ್ತೆ ಮುಂದೆ ನೆಕ್ಸ್ಟ್ ಇಯರ್ ಏನಾಗುತ್ತೋ, ನಾಳೆ ಏನಾಗುತ್ತೋ, ಯಾವಾಗಲೂ 90% ಇದರಲ್ಲೇ ಇರ್ತೀವಿ. ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಹೇಗೆ ಪರಿಷ್ಕಾರ ಸಿಗತ್ತೆ? ನಿಮ್ಗೆ ದೇವರು ಸಹಾಯ ಮಾಡೋದಿಲ್ಲ. ಸೃಷ್ಟಿಕರ್ತ ನಿಮ್ಗೆ ರೆಸ್ಕ್ಯೂ ಬರೋದಿಲ್ಲ. ಆ ಭಗವಂತ, ಆ ದೇವರು ಅಂತ ಅನ್ಕೊಳ್ಳಿ, ಸೃಷ್ಟಿಕರ್ತ ಅನ್ಕೊಳ್ಳಿ, ಈ ಸೃಷ್ಟಿ ನಡೆಸೋಂಥ ಶಕ್ತಿ ಅನ್ಕೊಳ್ಳಿ, ಅತೀಂದ್ರಿಯ ಶಕ್ತಿ ಅನ್ಕೊಳ್ಳಿ, ಯಾವ್ದನ್ನ ಅನ್ಕೊಳ್ಳಿ, ಹೆಸರು ಯಾವ್ದನ್ನ ಇಟ್ಕೊಳ್ಳಿ, ಅಲ್ಲ, ರಾಮ, ಕೃಷ್ಣ, ಜೀಸಸ್, ಯಾವ್ದನ್ನ ಇಟ್ಕೊಳ್ಳಿ, ಪರವಾಗಿಲ್ಲ. ಅವರು ನಿಮ್ಮ ಜೊತೆಗೆ ಇರಬೇಕಂದ್ರೆ ಈ ಕ್ಷಣದಲ್ಲಿ ಜೀವಿಸುವಂತ ವ್ಯಕ್ತಿಗೆ ಯಾವಾಗಲೂ ಇರ್ತಾರೆ. ಅದಕ್ಕೆ ಒಂದು ಯೋಗಿಗೆ ನಾಳೆ ಇಲ್ಲ, ನಾಡಿದ್ದಿಲ್ಲ, ನಿನ್ನೆ ಇಲ್ಲ, ಮೊನ್ನೆ ಇಲ್ಲ. ಹೌದಾ? ಅವರಿಗೆ ಊಟ ಸಿಗ್ತದೆ, ಎಲ್ಲ ಸಿಗ್ತದೆ. ಪ್ರತಿ ಜೀವಿಗೆ ಅದೇ, ಪ್ರತಿ ಜಂತುవుக்கு ಅದೇ. ಒಂದು ಮಾನವ ಅವನ ದಾರಿ ತಪ್ಪಿದ್ದಾನೆ. ಆಯ್ತಾ? ಮೊನ್ನೆ ಬಗ್ಗೆ ಯೋಚನೆ, ನಿನ್ನೆ ಬಗ್ಗೆ ಯೋಚನೆ, ಮೊನ್ನೆ ಆಗಿರುವಂತ ಅವಮಾನ ಬಗ್ಗೆ ಯೋಚನೆ, ನಾಳೆ ನಡೆಯುವಂಥದ್ದು, ಇನ್ನು ನೆಕ್ಸ್ಟ್ ಇಯರ್ ನಡೆಯುವಂಥದ್ದು ಬಗ್ಗೆ ಭಯ, ಆಗೋಗಿರೋದಂಥದ್ ಮೇಲೆ ದುಃಖ, ದುಮಾಲು, ಇದರಲ್ಲೇ ಸಿಕ್ಕಾಕೊಂಡಿದ್ದಾನೆ. ಯಾವ ಜೀವಿಗೆ ಈ ರೀತಿಯಲ್ಲಿ ಸ್ನೇಹಿತರೆ ಈ ರೀತಿ ಇಲ್ಲ. ಅದಕ್ಕೆ ಪ್ರತಿಯೊಂದು ಜೀವಿ ಸಂತೋಷವಾಗಿ, ಆನಂದವಾಗಿ, ಆರೋಗ್ಯವಾಗಿ ಬದುಕ್ತಾ ಇದೆ. ನಮ್ಮ ಆರೋಗ್ಯವು ನಾವು ಕಲ್ಕೊಂತಾ ಇರೋದೇ, ನಮ್ಮ ಆನಂದ ಕಲ್ಕೊಂತಾ ಇರೋದೇ ಒಂದೇ ಒಂದು ಕಾರಣ, ಪ್ರಸ್ತುತ ಕ್ಷಣದಲ್ಲಿ ಜೀವಿಸೋದು ನಾವು ಮರೆತಿದ್ದೀವಿ. ವಿ ಫರ್ಗಾಟ್ ಟು ಲಿವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್, ಇನ್ ದ ಡಿವೈನ್ ಮೂಮೆಂಟ್. ಪ್ರೆಸೆಂಟ್ ಮೂಮೆಂಟ್ ಇಸ್ ದ ಡಿವೈನ್ ಮೂಮೆಂಟ್. ಪ್ರೆಸೆಂಟ್ ಮೂಮೆಂಟ್ ಇಸ್ ದಿ ಪ್ರೆಸೆಂಟೇಷನ್ ಫಾರ್ ಅಸ್. ದಯವಿಟ್ಟು ನೆನಪಿಟ್ಕೊಂಡು ಇದೊಂದು ಪ್ರತಿಯೊಬ್ಬರು ಮಾಡ್ತೀರಿ ಅಂತ ನಿಮ್ಗೆಲ್ಲರಿಗೂ ಮತ್ತೊಂದು ಸರಿ ವಿಜ್ಞಪ್ತಿ ಮಾಡ್ತಾ ಇದೀವಿ. ಪ್ರತಿಯೊಬ್ಬರು ಮಾಡಿ ನಿಮ್ಮ ಜೀವನವನ್ನು ಯಶಸ್ವಿ ಮಾಡ್ಕೊಳ್ಳಿ. ನೀವೇನು ಮಾಡೋದು ಬೇಕಾಗಿ ಜಾಸ್ತಿ ಥಿಂಕ್ ಮಾಡಕ್ ಹೋಗ್ಬಿಡಿ. ಯಾವ್ದಾದ್ರು ಬೈ ಚಾನ್ಸ್ ನೀವು ಮೈಂಡ್ ಹಾಗೆ ಹೋಗಿದಂತ ಇಟ್ಕೊಳ್ಳಿ, ಇಮ್ಮಿಡಿಯೇಟ್ ನೆನಪು ಮಾಡ್ಕೊಳ್ಳಿ, ನಾನು ಈಗ ಅನ್ನೆಸರಿ ಥಿಂಕ್ ಮಾಡ್ತಾ ಇದ್ದೀನಿ. ನೀವು ಜಸ್ಟ್ ಸ್ವಲ್ಪ ಅಲ್ಲಿ ಪ್ರಶ್ನೆ ಹಾಕೊಳ್ಳಿ, ತಕ್ಷಣ ನೀವು ವರ್ತಮಾನಕ್ಕೆ ಬರ್ತೀರಾ. ನೋಡಿದ್ರ? ಅದನ್ನೇ ಅರಿವು ಅಂತ ಕರೆಯೋದು, ಅದನ್ನೇ ವಿಟ್ನೆಸ್ಸಿಂಗ್ ಅಂತ ಕರೆಯೋದು. ಆಯ್ತಾ? ದಟ್ಸ್ ಕಾಲ್ಡ್ ವಿಟ್ನೆಸ್ಸಿಂಗ್. ಯು ಆರ್ ವಿಟ್ನೆಸ್ಸಿಂಗ್ ಲೈಕ್ ಎ ಥರ್ಡ್ ಪರ್ಸನ್ ಅಬೌಟ್ ಯುವರ್ ಥಾಟ್ಸ್, so that you will come back again. You center yourself at this current moment. ಓಕೆ? ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಆನಂದವಾಗಿ, ಆರೋಗ್ಯವಾಗಿ, ಸಮೃದ್ಧವಾಗಿ ನಮ್ಮ ಜೀವನವನ್ನು ನಡೆಸ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.